ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವ್ಯಾಸ ಪ್ರಣೀತ ಶ್ರೀಮದ್ ಭಾಗವತದ ಕಥಾಭಾಗಕ್ಕೆ ಸ್ವಾಗತ. ಈ ಭಾಗದಲ್ಲಿ ನಾವು ದುಂದುಕಾರಿ ವೃತ್ತಾಂತವೆಂಬ ಕಥಾನಕವೊಂದನ್ನು ಕೇಳಲಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಸಪ್ತಾಹ ಶ್ರವಣದಿಂದ ಎಂತಹ ಮಹಾಪಾತಕಗಳಾದರೂ ನಿವಾರಣ ಹೊಂದುವವು, ಬ್ರಹ್ಮಸ್ವ ಅಪಹಾರಾದಿ ವ್ಯಭಿಚಾರಗಳೇ ಮೊದಲಾದ ಪಾಪ ಕಾರ್ಯಗಳಿಂದ ಉಂಟಾದ ಬ್ರಹ್ಮ ರಾಕ್ಷಸ ಪಿಶಾಚಾದಿ ಜನ್ಮಗಳೂ ಕೂಡ ಇದರಿಂದ ವಿಮೋಚನೆ ಹೊಂದುವವು ಎಂದು ಸನಕ ಸನಂದನಾದಿ ಮುನಿಗಳು ನಾರದರಿಗೆ ಭಾಗವತದ ಕಥಾಶ್ರವಣದ ವಿಶೇಷವನ್ನು, ಅದರ ಮಹಾತ್ಮೆಯನ್ನು ತಿಳಿಸುತ್ತಾ ಆ ವಿಷಯದಲ್ಲಿ ಒಂದು ಕಥಾನಕವನ್ನು ಹೇಳುವೆವು ಎಂದು ಈ ದುಂದುಕಾರಿ ವೃತ್ತಾಂತವನ್ನು ತಿಳಿಸುತ್ತಿರುವರು. ಪೂರ್ವದಲ್ಲಿ ತುಂಗಭದ್ರಾ ತೀರದಲ್ಲಿ ಉತ್ತಮವಾದ ಒಂದು ಪಟ್ಟಣವಿದ್ದಿತು. ಅಲ್ಲಿನ ನಿವಾಸಿಗಳೆಲ್ಲರೂ ವರ್ಣಾಶ್ರಮ ಧರ್ಮ ನಿರತರಾಗಿದ್ದರು. ಅದರಲ್ಲಿ ಆತ್ಮದೇವನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನು 4 ವೇದಗಳನ್ನು ತಿಳಿದವನು, ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ನಿರತನಾದವನು, 2ನೆಯ ಸೂರ್ಯನಂತೆ ತೇಜಸ್ವಿಯು. ಆತನು ಭಿಕ್ಷಾವೃತ್ತಿಯಿಂದಲೇ ಬಹುಧನವನ್ನು ಸಂಪಾದಿಸುತ್ತಿದ್ದನು. ಅವನ ಪತ್ನಿಗೆ ದುಂದುಲಿ ಎಂದು ಹೆಸರು. ಆಕೆಯು ಬಹುರೂಪವತಿ, ಸತ್ಕುಲದಲ್ಲಿ ಹುಟ್ಟಿದವಳು. ಆದರೆ ತಾನು ಹಿಡಿದ ಹಠವನ್ನು ಮಾತ್ರ ಎಂದಿಗೂ ಬಿಡದೆ ತನ್ನ ಮಾತನ್ನೇ ಸಾಧಿಸುವ ಸ್ವಭಾವವುಳ್ಳವಳು. ಊರು ಮಾತುಗಳನ್ನಾಡುವುದರಲ್ಲಿ ವಿಶೇಷವಾಗಿ ಕಾಲ ಕಳೆಯುತ್ತಾ ಬಹಳ ಬಾಯಾಳಿ ಎನಿಸಿಕೊಂಡಿದ್ದಳು. ಅವಳ ಮನಸ್ಸಿನಲ್ಲಿ ದಯೆ ಎಂಬುದು ಸ್ವಲ್ಪ ಮಾತ್ರವೂ ಇರಲಿಲ್ಲ. ಮಾತಿಗೆ ಮೊದಲೇ ಕಲಹವನ್ನು ತೆಗೆಯುವಳು. ಗೃಹಕೃತ್ಯವನ್ನು ಬಹಳ ಒಪ್ಪದಿಂದ ನಡೆಸುತ್ತಾ ಬಹಳ ಜಿಪುಣತನದಿಂದಲೇ ಕಾಲವನ್ನು ಕಳೆಯುತ್ತಿದ್ದಳು. ಹೀಗೆ ಆ ದಂಪತಿಗಳಿಬ್ಬರು ಪರಸ್ಪರ ಪ್ರೀತಿಯಿಂದಿದ್ದರು. ಅವರಲ್ಲಿದ್ದ ಹಣವಾಗಲಿ, ಅವರಲ್ಲಿದ್ದ ಭೋಗ ಸಾಮಗ್ರಿಗಳಾಗಲಿ ಯಾವುದು ಅವರ ಸುಖಕ್ಕೆ ಒದಗಲಿಲ್ಲ. ಅಷ್ಟು ಹಣವಿದ್ದರು ಕಷ್ಟದಿಂದಲೇ ಕಾಲವನ್ನು ಕಳೆಯುತ್ತಿದ್ದರು. ಬಹುಕಾಲದವರೆಗೆ ಅವರಿಗೆ ಸಂತಾನವೂ ಉಂಟಾಗಲಿಲ್ಲ. ಆ ಸಂತಾನ ಪ್ರಾಪ್ತಿಗಾಗಿ ಅವರಿಗೆ ಕೊನೆಗೆ ಧರ್ಮ ಕಾರ್ಯಗಳನ್ನು ನಡೆಸಬೇಕೆಂಬ ಬುದ್ಧಿ ಹುಟ್ಟಿತು. ಬಡಬಗ್ಗರಿಗೂ ಬ್ರಾಹ್ಮಣರಿಗೂ ಗೋದಾನಗಳನ್ನು, ಭೂದಾನಗಳನ್ನು, ಸುವರ್ಣ ದಾನಗಳನ್ನು ಮಾಡುತ್ತಾ ಬಂದರು. ಈ ನೆವದಿಂದ ಅವರಲ್ಲಿದ್ದ ಹಣದಲ್ಲಿ ಅರ್ಧ ಭಾಗವು ಕಳೆದು ಹೋಯಿತು. ಇಷ್ಟಾದರೂ ಆ ದಂಪತಿಗಳಿಗೆ ಒಂದು ಗಂಡು ಕೂಸಾಗಲಿ ಹೆಣ್ಣು ಕೂಸಾಗಲಿ ಯಾವುದೂ ಹುಟ್ಟಲಿಲ್ಲ. ಇದರಿಂದ ಆ ಬ್ರಾಹ್ಮಣನಿಗೆ ಮೇಲೆ ಮೇಲೆ ಚಿಂತೆಯು ಹೆಚ್ಚಿತು. ಹೀಗೆ ಚಿಂತಾಕುಲನಾದ ಬ್ರಾಹ್ಮಣನು ಜಿಹಾಸೆಯಿಂದ ದೇಶಭ್ರಷ್ಟನಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಲ್ಲಿ ಸುತ್ತುತ್ತಾ ಬಹಳ ದಾಹದಿಂದ ಪೀಡಿತನಾಗಿ ಒಂದು ಕೆರೆಯ ಬಳಿಗೆ ಬಂದನು. ಅಲ್ಲಿ ನೀರನ್ನು ಕುಡಿದು ಸಂತಾನ ಚಿಂತೆಯಿಂದಲೇ ಕೊರಗುತ್ತಾ ಕುಳಿತನು. ಇಷ್ಟರಲ್ಲಿ ಆ ಕಡೆಗೆ ಒಬ್ಬ ಸನ್ಯಾಸಿಯು ಬಂದು ಸೇರಿದನು. ಆ ಸನ್ಯಾಸಿಯನ್ನು ಕಂಡೊಡನೆ ಆ ಬ್ರಾಹ್ಮಣನು, ಅಂದರೆ ಈ ಬ್ರಾಹ್ಮಣನು ಅವನ ಬಳಿಗೆ ಹೋಗಿ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ದುಃಖದಿಂದ ನಿಟ್ಟುಸಿರನ್ನು ಬಿಡುತ್ತಾ ಅವನ ಮುಂದೆ ನಿಂತನು. ಆಗ ಆ ಯತಿಯು ಬ್ರಾಹ್ಮಣನನ್ನು ಕುರಿತು ದುಃಖ ಕಾರಣವನ್ನು ವಿಚಾರಿಸಲು ಆ ಬ್ರಾಹ್ಮಣನು, ಎಲೈ ಯತೀಶ್ವರನೇ, ನಾನೇನು ಹೇಳಲಿ? ಇದು ನನ್ನ ಪಾಪಶೇಷವು. ಸಂತಾನವಿಲ್ಲವೆಂಬ ದುಃಖಕ್ಕಾಗಿ ನಾನು ಪ್ರಾಣತ್ಯಾಗವನ್ನು ಮಾಡಬೇಕೆಂದು ನಿಶ್ಚಯಿಸಿ ಇಲ್ಲಿಗೆ ಹೊರಟು ಬಂದೆನು. ಸಂತಾನವಿಲ್ಲದ ಮನುಷ್ಯನು ಬದುಕಿದ್ದರೇನು, ಸತ್ತರೇನು? ಮಕ್ಕಳಿಲ್ಲದ ಮನೆಯು, ಸಂತತಿಯಿಲ್ಲದ ಕುಲವು ಕೇವಲ ಶೂನ್ಯ ಪ್ರಾಯವಲ್ಲದೆ ಬೇರೆಯಲ್ಲ. ಎಲೈ ಮಹಾತ್ಮನೇ, ಪಾಪಿಯಾದ ನಾನು ಮನೆಗೆ ತಂದು ಸಾಕಿದ ಹಸುವೂ ಬಂಜೆಯಾಯಿತು, ನೆಟ್ಟ ಗಿಡವೂ ಫಲಿಸದೆ ಹೋಯಿತು. ನಾನು ಮನೆಯಲ್ಲಿ ತಂದಿಟ್ಟ ಹಣ್ಣು ಕಾಯಿಗಳು ಆಗಲೇ ಒಣಗಿ ಹೋಗುವವು. ಸಂತಾನವಿಲ್ಲದ ನಾನು ಎಷ್ಟೋ ಪ್ರೀತಿಯಿಂದ ಕೊಟ್ಟ ಹವ್ಯ ಕವ್ಯಗಳನ್ನು ಕೂಡ ದೇವತೆಗಳಾಗಲಿ ಬ್ರಾಹ್ಮಣರಾಗಲಿ ಆದರದಿಂದ ಗ್ರಹಿಸಲಾರರು. ಇಂತಹ ನಾನು
ಲೋಕದಲ್ಲಿ ಬದುಕಿ ಫಲವೇನು ಎಂದು ಗಟ್ಟಿಯಾಗಿ ಅಳುವುದಕ್ಕೆ ತೊಡಗಿದನು. ಇದನ್ನು ನೋಡಿ ಯತಿಗೆ ಆ ಬ್ರಾಹ್ಮಣನಲ್ಲಿ ಕರುಣೆ ಹುಟ್ಟಿತು. ತನ್ನ ಧ್ಯಾನ ದೃಷ್ಟಿಯಿಂದ ಆ ಬ್ರಾಹ್ಮಣನ ಅದೃಷ್ಟವು ಹೇಗಿರಬಹುದೆಂಬುದನ್ನು ಕಂಡುಕೊಂಡು ಅವನನ್ನು ಕುರಿತು, ಬ್ರಾಹ್ಮಣ, ಇನ್ನು ಮೇಲೆ ನೀನು ಈ ಸಂತಾನ ಚಿಂತೆ ಎಂಬ ಅಜ್ಞಾನವನ್ನು ತೊರೆದು ಬಿಡು. ಅವರವರ ಕರ್ಮ ಗತಿಯನ್ನು ಮೀರಿ ಹೋಗುವುದು ಯಾರಿಗೂ ಸಾಧ್ಯವಲ್ಲ. ಈ ಸಂಸಾರ ವಾಸನೆಯನ್ನು ಬಿಟ್ಟು ಮನಸ್ಸಿನಲ್ಲಿ ವಿವೇಕವನ್ನು ತಂದುಕೊಳ್ಳುವವನಾಗು. ನಿನ್ನ ಹಣೆಯ ಬರಹ ಏನೆಂಬುದನ್ನು ನಾನು ಈಗಲೇ ಓದಿ ತಿಳಿದುಕೊಂಡೆನು. ಇನ್ನು 7 ಜನ್ಮಗಳವರೆಗೂ ನಿನಗೆ ಸಂತಾನವು ಲಭಿಸದು. ಇದಕ್ಕಾಗಿ ನೀನು ಚಿಂತಿಸಬೇಡ. ಈ ಸಂತಾನದಿಂದ ಮನುಷ್ಯನಿಗೆ ಕಷ್ಟವೇ ಹೊರತು ಸುಖವಿಲ್ಲವು. ಪೂರ್ವದಲ್ಲಿ ಸಗರ ಚಕ್ರವರ್ತಿಯು 60,000 ಮಂದಿ ಮಕ್ಕಳನ್ನು ಪಡೆದು ಯಾವ ಸುಖವನ್ನು ಹೊಂದಿದನು? ಎಲೆ ಬ್ರಾಹ್ಮಣನೇ, ಈ ಕುಟುಂಬದಾಸೆಯನ್ನು ಬಿಟ್ಟು ಬಿಡು. ಸನ್ಯಾಸದಲ್ಲಿ ಸರ್ವ ವಿಧದಲ್ಲಿಯೂ ಸುಖವುಂಟು ಎಂದನು. ಅದಕ್ಕೆ ಆ ಬ್ರಾಹ್ಮಣನು, ಎಲೈ ಯತೀಶ್ವರನೇ, ಈಗ ನನಗೆ ಈ ನಿನ್ನ ವಿವೇಕ ಬೋಧನೆಯೊಂದು ಮನಸ್ಸಿಗೆ ಹಿಡಿಯವು. ನಿನ್ನ ತಪೋಬಲದಿಂದ ನನಗೆ ಸಂತಾನವನ್ನು ಕೊಡುವುದಾದರೆ ಕೊಡು, ಇಲ್ಲವಾದರೆ ನಿನ್ನ ಮುಂದೆಯೇ ನಾನು ಪ್ರಾಣವನ್ನು ಬಿಡುವೆನು. ಸಂತಾನ ಸುಖವನ್ನು ತೊರೆದು ಕೇವಲ ಶುಷ್ಕವಾದ ಸನ್ಯಾಸವನ್ನು ಪರಿಗ್ರಹಿಸುವುದರಿಂದ ಫಲವೇನು? ಪುತ್ರ ಪೌತ್ರರೊಡಗೂಡಿ ಸಂಸಾರ ಸುಖವನ್ನು ಅನುಭವಿಸುವ ಗೃಹಸ್ಥಾಶ್ರಮವೇ ಸರ್ವೋತ್ತಮವಲ್ಲದೆ ಬೇರೆಯಲ್ಲ ಎಂದನು. ಹೀಗೆ ಆ ಬ್ರಾಹ್ಮಣನು ಹಠವಾದದಿಂದ ಹೇಳುವ ಮಾತನ್ನು ಕೇಳಿ ತಿರುಗಿ ಆ ಸನ್ಯಾಸಿಯು, ಬ್ರಾಹ್ಮಣ, ಬೇಡ, ಈ ಹಠದಿಂದ ನೀನು ಬಹಳ ಕಷ್ಟಕ್ಕೆ ಗುರಿಯಾಗುವೆಯಲ್ಲದೆ ಬೇರೆಯಲ್ಲ. ನೀನು ನಿನ್ನ ಕರ್ಮ ಬಲವನ್ನು ಮೀರಿ ಸಂತಾನವನ್ನು ಪಡೆದರೂ ಅದರಿಂದ ನೀನು ಬಹಳ ಅನರ್ಥಗಳಿಗೆ ಗುರಿಯಾಗುವೆಯೇ ಹೊರತು ಲೇಷ ಮಾತ್ರವೂ ಸುಖವಿರದು. ಇನ್ನು ನಿನ್ನ ಹಣೆಯ ಬರಹವಿದ್ದಂತಾಗಲಿ ಎಂದು ಹೇಳಿ ಅವನ ಕೈಗೆ ಒಂದು ಫಲವನ್ನು ಮಂತ್ರಿಸಿಕೊಟ್ಟು, ಇದು, ಈ ಫಲವನ್ನು ನಿನ್ನ ಪತ್ನಿಗೆ ಕೊಟ್ಟು ಇದನ್ನು ಭಕ್ಷಿಸುವಂತೆ ಹೇಳು. ನೀವಿಬ್ಬರು 1 ವರುಷದವರೆಗೆ ಬಹಳ ನಿಯಮದಿಂದ ಇರಬೇಕು. ಅದರಿಂದಾಚೆಗೆ ಅತಿ ಶುದ್ಧನಾದ ಪುತ್ರನೊಬ್ಬನು ಹುಟ್ಟುವನು ಎಂದು ಹೇಳಿ ತನ್ನ ಮಾರ್ಗವನ್ನು ಹಿಡಿದು ಹೊರಟು ಹೋದನು. ಬ್ರಾಹ್ಮಣನು ಇತ್ತಲಾಗಿ ತನ್ನ ಮನೆಗೆ ಬಂದು ಹಣ್ಣನ್ನು ತನ್ನ ಪತ್ನಿಯಾದ ದುಂದುಲಿಯ ಕೈಗೆ ಕೊಟ್ಟು ಬೇರೆ ಕಾರ್ಯಾತುರದಿಂದ ತಾನು ಹೊರಕ್ಕೆ ಹೋದನು. ದುಂದುಲಿಯು ಕೇವಲ ವಕ್ರಬುದ್ಧಿಯುಳ್ಳವಳಾದುದರಿಂದ ಆ ಹಣ್ಣನ್ನು ಕೈಗೆ ತೆಗೆದುಕೊಂಡ ಕೂಡಲೇ ಅವಳಿಗೆ ಮನಸ್ಸಿನಲ್ಲಿ ವಿಚಿತ್ರವಾದ ಒಂದು ಚಿಂತೆಯು ಹುಟ್ಟಿತು. ಆ ಹಣ್ಣನ್ನು ಕೈಯಲ್ಲಿಟ್ಟುಕೊಂಡು ತನ್ನ ಸಖಿಯ ಮುಂದೆ ಕುಳಿತು ಅಳುವುದಕ್ಕೆ ಆರಂಭಿಸಿದಳು. ಅಯ್ಯೋ, ಇದೇನು? ಈ ಹಣ್ಣನ್ನು ತಿಂದರೆ ನನ್ನ ಗತಿಯೇನು? ನಾನೆಂದಿಗೂ ಇದನ್ನು ತಿನ್ನುವವಳಲ್ಲ. ಇದನ್ನು ತಿಂದೊಡನೆ ಗರ್ಭವು ಬೆಳೆಯುವುದರಲ್ಲಿ ಸಂದೇಹವಿಲ್ಲ. ಗರ್ಭವು ಬೆಳೆಯುತ್ತಾ ಬಂದ ಹಾಗೆಲ್ಲ ಹೊಟ್ಟೆಯು ಉಬ್ಬಿಕೊಳ್ಳುವುದು. ಸರಿಯಾಗಿ ಅನ್ನವೂ ಸೇರುವುದಿಲ್ಲ. ಮೈಯಲ್ಲಿ ಶಕ್ತಿಯು ತಗ್ಗುವುದು. ಆ ಸ್ಥಿತಿಯಲ್ಲಿ ಮನೆಯ ಕೆಲಸಗಳು ಹೇಗೆ ನಡೆಯಬೇಕು? ಒಂದು ವೇಳೆ ಕಳ್ಳಕಾಕರಾಗಲಿ ಕೊಳ್ಳೆ ಹೊಡೆಯುವವರಾಗಲಿ ಈ ಗ್ರಾಮಕ್ಕೆ ನುಗ್ಗಿಬಿಟ್ಟರೆ ನಾನು ಹೊರಲಾರದ ಆ ಹೊಟ್ಟೆಯನ್ನು ಹೊತ್ತುಕೊಂಡು ಹಣಕಾಸುಗಳನ್ನು ಸಾಗಿಸಿಕೊಂಡು ಓಡುವುದು ಹೇಗೆ? ಒಂದು ವೇಳೆ ಗರ್ಭವು ಬೆಳೆದು ಹೊಟ್ಟೆಯಲ್ಲಿಯೇ ತಂಗಿಬಿಟ್ಟರೆ ಅದನ್ನು ಹೊರಗೆ ತೆಗೆಯುವುದು ಹೇಗೆ? ಒಂದು ವೇಳೆ ಶಿಶುವು ಗರ್ಭಕೋಶದಲ್ಲಿ ಅಡ್ಡಲಾಗಿ ನಿಂತು ಹೋದರೆ ಆಗ ನನಗೆ ಮರಣವಲ್ಲದೆ ಬೇರೆ ಗತಿಯೇನು? ಅಥವಾ ಕ್ರಮ ಪ್ರಸವವಾದರೂ ಇಷ್ಟು ಸುಕುಮಾರವಾದ ಮೈಯುಳ್ಳ ನಾನು ಆ ಪ್ರಸವ ವೇದನೆಯನ್ನು ಹೇಗೆ ಸಹಿಸಲಿ? ಗರ್ಭಶ್ರಮದಿಂದ ಮನೆಯ ಕೆಲಸಗಳಲ್ಲಿ ನಾನು ಎಚ್ಚರ ತಪ್ಪಿರುವುದನ್ನು ನೋಡಿದ ಮಾತ್ರದಲ್ಲಿಯೇ ನನ್ನ ನಾದಿನಿಯು ಮನೆಯ ಸರ್ವಸ್ವವನ್ನು ಸಾಗಿಸಿ ಬಿಡುವಳು. ಅಷ್ಟು ದೂರವೇಕೆ? ಈ ಹಣ್ಣನ್ನು ತಿಂದ ಮೇಲೆ ಆ ಸನ್ಯಾಸಿಯು ಹೇಳಿದಂತೆ ಅಷ್ಟು ನಿಯಮಗಳನ್ನು ಅನುಸರಿಸುವುದಕ್ಕಾದರೂ ನನ್ನಿಂದ ಹೇಗೆ ಸಾಧ್ಯವು? ಇಷ್ಟು ಶ್ರಮಪಟ್ಟು ಒಂದು ಮಗುವನ್ನು ಪಡೆದರೂ ಅದನ್ನು ಪೋಷಿಸುವುದಕ್ಕಾಗಿ ಎಷ್ಟೋ ಕಷ್ಟಪಡಬೇಕಾಗುವುದು. ಇವೆಲ್ಲವನ್ನು ಯೋಚಿಸಿದರೆ ಹೆಂಗಸಾಗಿ ಹುಟ್ಟಿದವಳು ಬಂಜೆಯಾಗಿರುವುದೇ ಮೇಲೆಂದು ತೋರುವುದು.
ಅಥವಾ ವಿಧವೆಯಾಗಿದ್ದರೂ ಉತ್ತಮವೇ ಎಂದು ತನ್ನ ಮನಸ್ಸಿನಲ್ಲಿಯೇ ಕುತಂತ್ರಗಳನ್ನು ಮಾಡಿಕೊಂಡು ಆ ಹಣ್ಣನ್ನು ಭಕ್ಷಿಸದೆ ಹಾಗೆಯೇ ಇಟ್ಟು ಬಿಟ್ಟಳು. ಗಂಡನು ಮನೆಗೆ ಬಂದು ಕೇಳಿದಾಗ ಅವನು ಆ ಹಣ್ಣನ್ನು ಭಕ್ಷಿಸಿದುದಾಗಿಯೂ ಹೇಳಿಬಿಟ್ಟಳು. ಇದರ ಮೇಲೆ ಇವಳಿಗೆ ಆ ಸುಳ್ಳನ್ನು ದಕ್ಕಿಸಿಕೊಳ್ಳುವುದಕ್ಕೆ ಉಪಾಯವೇನೆಂಬ ಚಿಂತೆಯು ಹುಟ್ಟಿತು. ಒಮ್ಮೆ ಅವಳ ತಂಗಿಯು ಅಕಸ್ಮಾತ್ತಾಗಿ ಮನೆಗೆ ಬಂದಾಗ ಅವಳೊಡನೆ ಈ ರಹಸ್ಯಗಳೆಲ್ಲವನ್ನು ಹೇಳಿಕೊಂಡು, ಅಯ್ಯೋ ತಂಗಿ, ನಾನೇನು ಮಾಡಲಿ? ನನ್ನ ಪತಿಯು ವರಪ್ರಸಾದದಿಂದ ನನಗೆ ತಂದು ಕೊಟ್ಟ ಹಣ್ಣನ್ನು ನಾನು ಭಕ್ಷಿಸಿ ಬಿಟ್ಟಿರುವುದಾಗಿ ಸುಳ್ಳಾಡಿರುವೆನು. ನಾನು ಗರ್ಭಿಣಿಯಾಗದಿದ್ದರೆ ನನ್ನ ವಂಚನೆಯು ಹೊರಗೆ ಬೀಳುವುದು. ಮುಂದೇನು ಮಾಡಬೇಕೆಂದು ತೋರಲಿಲ್ಲ. ಅದಕ್ಕಾಗಿ ಅಹೋರಾತ್ರಿಯೂ ಕೊರಗಿ ಸಾಯುತ್ತಿರುವೆನು. ಅದಕ್ಕೇನಾದರೂ ಉಪಾಯವನ್ನು ಹೇಳಬಲ್ಲೆಯಾ ಎಂದಳು. ಅದಕ್ಕೆ ಆ ತಂಗಿಯು, ಅಕ್ಕ, ಚಿಂತಿಸಬೇಡ. ಇದೋ ನಾನು ಗರ್ಭಿಣಿಯಾಗಿರುವೆನು. ಪ್ರಸವವಾದ ಮೇಲೆ ಈ ಮಗುವನ್ನೇ ನಿನಗೆ ಕೊಡುವೆನು. ಅದುವರೆಗೆ ನೀನು ಗರ್ಭಿಣಿಯಂತೆ ನಟಿಸುತ್ತಾ ಹೊರಗೆ ಬಾರದೆ ಸುಖವಾಗಿ ಮನೆಯಲ್ಲಿಯೇ ಇರು. ಆದರೆ ನನ್ನ ಗಂಡನು ಇದಕ್ಕೆ ಒಪ್ಪುವನೋ ಇಲ್ಲವೋ ಎಂಬ ಸಂದೇಹವು ನಿನಗಿರಬಹುದು. ನೀನು ಸ್ವಲ್ಪ ಹಣವನ್ನು ಕೊಡುವುದಾದರೆ ಅವನನ್ನು ಒಪ್ಪಿಸಿಬಿಡಬಹುದು. ನನ್ನ ಗರ್ಭವೇನಾಯಿತೆಂದು ಜನರು ಕೇಳುವ ಪಕ್ಷದಲ್ಲಿ ಗರ್ಭವು ಚೆನ್ನಾಗಿ ಬೆಳೆಯುವುದಕ್ಕೆ ಮೊದಲು 6 ತಿಂಗಳಲ್ಲಿಯೇ ಪ್ರಸವವಾದುದರಿಂದ ಹುಟ್ಟುವಾಗಲೇ ಆ ಶಿಶುವು ಸತ್ತು ಹೋಯಿತೆಂದು ನಾನು ಪ್ರವಾದವನ್ನು ಹುಟ್ಟಿಸುವೆನು. ಪ್ರತಿದಿನವೂ ನಿನ್ನ ಮನೆಗೆ ಬಂದು ಆ ಮಗುವನ್ನು ಪೋಷಿಸುತ್ತಿರುವೆನು. ಈಗ ನೀನು ಬಚ್ಚಿಟ್ಟಿರುವ ಹಣ್ಣನ್ನು ನಿನ್ನ ಮನೆಯ ಹಸುವಿಗೆ ತಿನ್ನಿಸಿಬಿಡು. ಗರ್ಭ ಉಂಟಾಗುವುದೋ ಇಲ್ಲವೋ ಎಂದು ಪರೀಕ್ಷಿಸುವೆವು ಎಂದಳು. ಸ್ತ್ರೀಯರ ಕ್ರೂರ ಸ್ವಭಾವಕ್ಕೆ ತಕ್ಕಂತೆ ಆ ಕಾರ್ಯಗಳೆಲ್ಲವೂ ಹಾಗೆಯೇ ನಡೆಸಲ್ಪಟ್ಟವು. ಕೆಲವು ಕಾಲದ ಮೇಲೆ ದುಂದುಲಿಯ ತಂಗಿಯು ಒಂದು ಗಂಡು ಮಗುವನ್ನು ಪ್ರಸವಿಸಿದಳು. ದ್ರವ್ಯದ ಆಸೆಯಿಂದ ಆಕೆಯ ಪತಿಯೇ ಆ ಮಗುವನ್ನು ತಂದು ರಹಸ್ಯವಾಗಿ ದುಂದುಲಿಗೆ ಒಪ್ಪಿಸಿಬಿಟ್ಟನು. ಆ ದುಂದುಲಿಯು ಕೂಡ ತನಗೆ ಗಂಡು ಮಗುವು ಹುಟ್ಟಿದುದಾಗಿ ಪತಿಗೆ ತಿಳಿಸಿದಳು. ಆತ್ಮದೇವನೆಂಬ ಬ್ರಾಹ್ಮಣನು ಪರಮ ಸಂತೋಷದಿಂದ ಬ್ರಾಹ್ಮಣರಿಗೆ ಬೇಕಾದ ದಾನಗಳನ್ನು ಕೊಟ್ಟು ಜಾತಕರ್ಮಾದಿ ಸಂಸ್ಕಾರಗಳನ್ನು ನಡೆಸಿದನು. ಗೀತ ವಾದ್ಯಾದಿ ಮಂಗಳ ಧ್ವನಿಗಳೊಡನೆ ಬಹಳ ವೈಭವದಿಂದ ಶುಭ ಕಾರ್ಯಗಳೆಲ್ಲವೂ ನಡೆಸಲ್ಪಟ್ಟವು. ಆಮೇಲೆ ದುಂದುಲಿಯು ತನ್ನ ಪತಿಯನ್ನು ಕುರಿತು, ನಾಥ, ನನ್ನ ಎದೆಯಲ್ಲಿ ಸ್ತನ್ಯವಿಲ್ಲ. ನಾನು ಈ ಮಗುವನ್ನು ಹೇಗೆ ಪೋಷಿಸಲಿ? ಈಗಲೇ ನನ್ನ ತಂಗಿಯು ಪ್ರಸವಿಸಿ ಆ ಶಿಶುವು ಮೃತವಾಯಿತು. ಅವಳಲ್ಲಿ ಬೇಕಾದಷ್ಟು ಸ್ತನ್ಯವಿರುವುದು. ಅವಳನ್ನು ಕರೆತಂದು ನಮ್ಮ ಮನೆಯಲ್ಲಿಟ್ಟುಕೊಂಡರೆ ಅವಳೇ ನಮ್ಮ ಮಗುವನ್ನು ಪೋಷಿಸುವಳು ಎಂದಳು. ಆ ಬ್ರಾಹ್ಮಣನು ಅದನ್ನೂ ನಂಬಿ ಅದರಂತೆಯೇ ಒಪ್ಪಿಕೊಂಡನು. ಆಮೇಲೆ ಆ ಶಿಶುವಿಗೆ ದುಂದುಕಾರಿ ಎಂದು ನಾಮಕರಣವನ್ನು ಮಾಡಿದರು. ಇದು ಹೀಗಿರಲು 3 ತಿಂಗಳಾದ ಮೇಲೆ ಹುಟ್ಟಲಾಗಿ ಆ ಹಣ್ಣನ್ನು ತಿನ್ನಿಸಿದ ಹಸುವಿನ ಗರ್ಭದಿಂದ ಅದ್ಭುತವಾದ ದಿವ್ಯ ರೂಪವುಳ್ಳ ಒಂದು ಗಂಡು ಮಗುವು ಜನಿಸಿತು. ಆ ಬ್ರಾಹ್ಮಣನಿಗೆ ಕೊನೆ ಮೊದಲಿಲ್ಲದ ಆಶ್ಚರ್ಯವೂ ಸಂತೋಷವೂ ಹುಟ್ಟಿತು. ಆ ಶಿಶುವಿಗೂ ತಾನೇ ಜಾತಕರ್ಮಾದಿ ಸಂಸ್ಕಾರಗಳೆಲ್ಲವನ್ನೂ ನಡೆಸಿದನು. ಈ ಆಶ್ಚರ್ಯವನ್ನು ನೋಡುವುದಕ್ಕಾಗಿ ಊರಿನ ಜನರೆಲ್ಲರೂ ಬಂದು ಸೇರಿದರು. ಅವರೆಲ್ಲರೂ ಆ ಮಗುವನ್ನು ನೋಡಿ ಒಬ್ಬರಿಗೊಬ್ಬರು, ಆಹಾ, ಈ ಬ್ರಾಹ್ಮಣನ ಭಾಗ್ಯವೇ ಭಾಗ್ಯವು! ಬಹುಕಾಲದಿಂದ ಸಂತಾನವಿಲ್ಲದೆ ಕೊರಗುತ್ತಿದ್ದ ಈ ಬ್ರಾಹ್ಮಣನಿಗೆ ಹೆಂಡತಿಯಲ್ಲಿಯೂ ಪುತ್ರ ಸಂತಾನವಾದುದಲ್ಲದೆ ಮನೆಯಲ್ಲಿ ಸಾಕಿದ ಧೇನುವೂ ಕೂಡ ದಿವ್ಯ ರೂಪವುಳ್ಳ ಪುತ್ರನನ್ನು ಪ್ರಸವಿಸಿಕೊಟ್ಟಿತಲ್ಲವೇ ಎಂದು ಒಬ್ಬೊಬ್ಬರು ಕೊಂಡಾಡುತ್ತಿದ್ದರು. ಇಷ್ಟಾದರೂ ಅದರ ರಹಸ್ಯವು ಮಾತ್ರ ಯಾರಿಗೂ ತಿಳಿಯಲಿಲ್ಲ. ಆಮೇಲೆ ಬ್ರಾಹ್ಮಣನು ಆ ಶಿಶುವಿಗೆ ಗೋವಿನ ಕಿವಿಯಂತೆ ಕಿವಿಗಳಿರುವುದನ್ನು ನೋಡಿ ಅದಕ್ಕೆ ಗೋಕರ್ಣನೆಂದೇ ಹೆಸರಿಟ್ಟನು. ಆ ಶಿಶುಗಳಿಬ್ಬರು ಕ್ರಮವಾಗಿ ವೃದ್ಧಿ ಹೊಂದುತ್ತಾ ಬಂದರು. ಸಮ ವಯಸ್ಸುಳ್ಳವರಾಗಿ ಇಬ್ಬರು ಯೌವನವನ್ನು ಹೊಂದಿದರು. ಆದರೆ ಗೋಕರ್ಣನೆಂಬುವನು ಕ್ರಮವಾಗಿ ಪಂಡಿತನು ಜ್ಞಾನಿಯೂ ಆಗುತ್ತಾ ಬಂದನು. ದುಂದುಕಾರಿಯಾದರೂ ಕೇವಲ ಮೂಢನಾಗಿದ್ದು ಸ್ನಾನ ಶೌಚಾಚಾರಗಳೆಲ್ಲವನ್ನು ಬಿಟ್ಟನು.
ಕಾಮ ಕ್ರೋಧಾದಿ ದುರ್ಗುಣಗಳೆಲ್ಲವೂ ಇವನಲ್ಲಿ ನೆಲೆಗೊಂಡವು. ಕದಿಯುವುದು, ಇತರರ ಮನೆಗೆ ಬೆಂಕಿ ಇಡುವುದು, ಅರಿಯದ ಮಕ್ಕಳನ್ನು ಬಾವಿಗೆ ತಳ್ಳುವುದು, ಕಂಡವರೆಲ್ಲರನ್ನೂ ಹಿಂಸಿಸುವುದು, ಅಂಗಹೀನರಾದ ಬಡಬಗ್ಗರನ್ನು ಹಾಸ್ಯ ಮಾಡುವುದು, ಇವೇ ಮೊದಲಾದ ಕ್ರೂರ ಕೃತ್ಯಗಳೆಲ್ಲವನ್ನು ನಡೆಸುತ್ತಾ ಬಂದನು. ಜಾರ ಕೃತ್ಯದಲ್ಲಿ ಬಿದ್ದು ಪಿತ್ರಾರ್ಜಿತವಾದ ಧನವೆಲ್ಲವನ್ನು ನಾಶ ಮಾಡಿಬಿಟ್ಟನು. ದುರ್ಬಲರಾದ ತಂದೆ ತಾಯಿಗಳನ್ನು ಹೊಡೆದು ಬಡಿದು ಹಿಂಸಿಸಿ ಮನೆಯಲ್ಲಿದ್ದ ಪಾತ್ರ ಪದಾರ್ಥಗಳೆಲ್ಲವನ್ನು ಮಾರುತ್ತಿದ್ದನು. ಕೊನೆಗೆ ಆತ್ಮದೇವನು ಆ ಹಿಂಸೆಯನ್ನು ತಡೆಯಲಾರದೆ ಬೀದಿ ಬೀದಿಯಲ್ಲಿ ಅಳುವುದಕ್ಕೆ ತೊಡಗಿದನು. ಅಯ್ಯೋ, ಇಂತಹ ದುಷ್ಪುತ್ರನು ಹುಟ್ಟುವುದಕ್ಕಿಂತಲೂ ನನ್ನ ಪತ್ನಿಯು ಮೊದಲಿನಂತೆ ಬಂಜಿಯಾಗಿದ್ದರೆ ಎಷ್ಟೋ ಮೇಲಾಗಿತ್ತು. ಆಹಾ, ನನಗೆ ಇನ್ನೇನು ಗತಿ? ನಾನೆಲ್ಲಿಗೆ ಹೋಗಲಿ? ನನ್ನ ದುಃಖವನ್ನು ನೀಗಿಸುವವರಾರು? ಈ ಕಷ್ಟದಲ್ಲಿ ಬದುಕಿರುವುದಕ್ಕಿಂತಲೂ ಪ್ರಾಣವನ್ನಾದರೂ ಬಿಡಬಹುದು ಎಂದು ಕೂಗಿಕೊಳ್ಳುತ್ತಿದ್ದನು. ಇದೇ ಸಮಯದಲ್ಲಿ ಮಹಾಜ್ಞಾನಿಯಾದ ಗೋಕರ್ಣನೆಂಬ ಪುತ್ರನು ತಂದೆಯ ಬಳಿಗೆ ಬಂದು ಅವನನ್ನು ಸಮಾಧಾನಪಡಿಸುತ್ತಾ ವಿರಕ್ತಿ ಮಾರ್ಗಗಳನ್ನು ಉಪದೇಶಿಸಿ, ಜನಕ, ಈ ಸಂಸಾರವೆಂಬುದು ಕೇವಲ ದುಃಖರೂಪವಾಗಿ ಸುಖ ಭ್ರಾಂತಿಯನ್ನು ಉಂಟು ಮಾಡುವುದೇ ಹೊರತು ಅದರಲ್ಲಿ ಏನೇನು ಸಾರವಿಲ್ಲವು. ನಿಸ್ಸಾರವಾದ ಈ ಸಂಸಾರದಲ್ಲಿ ಮಕ್ಕಳಾರಿಗೆ, ಧನವ್ಯಾರಿಗೆ, ಒಬ್ಬರಿಗೊಬ್ಬರಿಗೆ ಏನೇನು ಸಂಬಂಧವಿಲ್ಲ. ದೀಪದಲ್ಲಿ ಸ್ನೇಹ ಅಂದರೆ ಎಣ್ಣೆ ಇರುವವರೆಗೂ ಅದು ಜ್ವಲಿಸುವಂತೆ ಮನುಷ್ಯನು ಕೂಡ ಇತರ ವಸ್ತುಗಳಲ್ಲಿ ಸ್ನೇಹವನ್ನು ತೋರಿಸಿದಷ್ಟು ದುಃಖಾಗ್ನಿಯಿಂದ ಬೇಯಬೇಕಾಗಿರುವುದು. ಅಯ್ಯ, ಮುಖ್ಯವಾಗಿ ಒಂದು ವಿಷಯವನ್ನು ಹೇಳುವೆನು ಕೇಳು. ಮಹೇಂದ್ರನಿಗಾಗಲಿ ಚಕ್ರವರ್ತಿಗಾಗಲಿ ದುಃಖವೆಂಬುದು ತಪ್ಪದು. ಏಕಾಂತವಾಸಿಯಾದ ವಿರಕ್ತನೊಬ್ಬನೇ ಲೋಕದಲ್ಲಿ ಪರಮ ಸುಖಿಯು. ಇನ್ನು ಮೇಲಾದರೂ ಈ ಅಜ್ಞಾನವನ್ನು ಬಿಟ್ಟು ಬಿಡು. ಈ ಮೋಹ ಸಂಬಂಧದಿಂದ ನರಕ ಪ್ರಾಪ್ತಿಯಲ್ಲದೆ ಬೇರೆಯಲ್ಲ. ಈ ದೇಹವೆಂಬುದು ಹೇಗಿದ್ದರೂ ಯಾವಾಗಲೋ ಒಮ್ಮೆ ಬಿದ್ದು ಹೋಗುವುದು. ಆದುದರಿಂದ ನೀನು ಇವೆಲ್ಲವನ್ನು ಬಿಟ್ಟು ವೈರಾಗ್ಯವನ್ನು ವಹಿಸಿ ಕಾಡಿನಲ್ಲಿರು ಎಂದನು. ಈ ಮಾತನ್ನು ಕೇಳಿದೊಡನೆ ಬ್ರಾಹ್ಮಣನಿಗೆ ತನ್ನ ಮಗನಲ್ಲಿ ಒಂದು ವಿಧವಾದ ಗುರುಭಾವವು ಹುಟ್ಟಿತು. ಅದರಿಂದ ಆ ಬ್ರಾಹ್ಮಣನು ತಿರುಗಿ ಗೋಕರ್ಣನನ್ನು ದೈನ್ಯದಿಂದ, ವತ್ಸ ಗೋಕರ್ಣ, ನಾನು ಕಾಡಿನಲ್ಲಿ ಹೋಗಿ ನಡೆಸಬೇಕಾದ ಕಾರ್ಯವೇನು? ಅದನ್ನಾದರೂ ವಿಸ್ತರಿಸಿ ನನಗೆ ತಿಳಿಸು. ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಹೋಗಿರುವ ನನ್ನನ್ನು ಉದ್ಧರಿಸುವ ಭಾರವು ನಿನ್ನದು ಎಂದು ಪ್ರಾರ್ಥಿಸಿದನು. ಅದಕ್ಕೆ ಆ ಗೋಕರ್ಣನು, ಜನಕ, ಕೇಳು. ರಕ್ತ ಮಾಂಸಗಳಿಂದ ಕೇವಲ ಹೇಯವಾದ ಈ ದೇಹದಲ್ಲಿ ಅಭಿಮಾನವನ್ನು ಬಿಟ್ಟು ಬಿಡು. ಹೆಂಡತಿ ಮಕ್ಕಳಲ್ಲಿಯೂ ಮಮತೆಯನ್ನು ಬಿಡು. ಈ ಜಗತ್ತೆಲ್ಲವೂ ಕೇವಲ ನಶ್ವರವೆಂದು ದೃಢವಾಗಿ ನಂಬು. ಆದುದರಿಂದ ಭಕ್ತಿನಿಷ್ಠನಾಗಿ ವೈರಾಗ್ಯವನ್ನು ಅನುಸರಿಸು. ಸದ್ಧರ್ಮವನ್ನು ಆಶ್ರಯಿಸಿ ಲೌಕಿಕ ಧರ್ಮಗಳನ್ನು ತ್ಯಜಿಸು. ಸಾಧುಗಳನ್ನು ಸೇವಿಸು. ಭೋಗದಾಸೆಯನ್ನು ಬಿಡು. ಯಾರೋ ಬೇರೊಬ್ಬರ ದೋಷ ಗುಣಗಳನ್ನು ವಿಚಾರಿಸುವುದರಲ್ಲಿ ದೃಷ್ಟಿ ಇಡದಿರು. ಯಾವಾಗಲೂ ಭಾಗವತ ಕಥಾಮೃತವನ್ನು ಪಾನ ಮಾಡುವುದರಲ್ಲಿ ನಿರತನಾಗು ಎಂದನು. ಆತ್ಮದೇವನೆಂಬ ಬ್ರಾಹ್ಮಣನು 60 ವರ್ಷದ ಮುದುಕನಾಗಿದ್ದರು ತನ್ನ ಮಗನ ಬಾಯಿಂದ ಈ ಮಾತನ್ನು ಕೇಳಿದೊಡನೆ ಮನಸ್ಸನ್ನು ದೃಢಪಡಿಸಿಕೊಂಡು ವಿರಕ್ತನಾಗಿ ಕಾಡಿಗೆ ಹೋದನು. ಅಲ್ಲಿ ಅನವರತವು ಹರಿಸೇವಾ ಪರನಾಗಿ ಶ್ರೀ ಭಾಗವತದ ದಶಮ ಸ್ಕಂದವನ್ನು ಅನುದಿನವೂ ಪಠಿಸುತ್ತಿದ್ದು ಶ್ರೀ ಕೃಷ್ಣ ಸಾಯುಜ್ಯ ರೂಪವಾದ ಮೋಕ್ಷವನ್ನು ಹೊಂದಿದನು. ಇತ್ತಲಾಗಿ ತಂದೆಯು ವನಕ್ಕೆ ಹೊರಟ ಕೂಡಲೇ ಬಂಧುಕಾರಿಯು ತನ್ನ ತಾಯಿಯನ್ನು ಹೊಡೆದು ಬಡಿದು ಹಿಂಸಿಸುತ್ತಾ, ಹಣವನ್ನೆಲ್ಲಿ ಬಚ್ಚಿಟ್ಟಿರುವೆ ಹೇಳು, ಇಲ್ಲದಿದ್ದರೆ ಕೊಲ್ಲುವೆನು ಎಂದು ಹೆದರಿಸುತ್ತಿದ್ದನು. ಈ ಭಯಕ್ಕಾಗಿ ದುಂದುಲಿಯು ಅದೇ ರಾತ್ರಿಯಲ್ಲಿ ಯಾರೂ ಕಾಣದ ಹಾಗೆ ಬಾವಿಯಲ್ಲಿ ಬಿದ್ದು ಸತ್ತಳು. ಲಾಗಿ ಗೋಕರ್ಣನೆಂಬುವನು ಯೋಗನಿಷ್ಠನಾಗಿ ತೀರ್ಥಯಾತ್ರೆಗೆ ಹೊರಟು ಪುಣ್ಯಕ್ಷೇತ್ರಗಳನ್ನು ಸುತ್ತುತ್ತಿದ್ದನು. ಅವನಿಗೆ ಸುಖ ದುಃಖಗಳಾಗಲಿ, ಶತ್ರು ಮಿತ್ರರಾಗಲಿ, ಬಂಧು ಬಳಗವಾಗಲಿ
ಈ ಯಾವ ವಿಧವಾದ ಸಂಬಂಧವೂ ಇಲ್ಲದುದರಿಂದ ಅವನು ನಿಶ್ಚಿಂತನಾಗಿದ್ದನು. ಆದರೆ ದುಂದುಕಾರಿಯಾದರೂ ಮನೆಯಲ್ಲಿಯೇ ಕುಳಿತು 5 ಮಂದಿ ಸೂಳೆಯರನ್ನು ಕಟ್ಟಿಕೊಂಡು ಅವರನ್ನು ಪೋಷಿಸುವುದಕ್ಕೂ ಕೈಲಾಗದೆ ಕಳವಳಿಸುತ್ತಾ ಅಕೃತ್ಯಗಳನ್ನು ನಡೆಸುವುದಕ್ಕೆ ತೊಡಗಿದನು. ಈ ವೇಶ್ಯೆಯರಾದರೂ ಅವನನ್ನು ಮೇಲೆ ಮೇಲೆ ಒಡವೆಗಳಿಗಾಗಿ ನಿರ್ಬಂಧಿಸುತ್ತಿದ್ದರು. ಕೇವಲ ಕಾಮಾಂಧನಾದ ಆ ದುಂದುಕಾರಿಯು ಅವರ ಮಾತಿಗೆ ಮರುಳಾಗಿ ಜೀವದ ಮೇಲೆಯೂ ಆಸೆಯಿಡದೆ ಮನೆಯಿಂದ ಹೊರಟು ದಾರಿಗಳ್ಳನಾಗಿ ಪ್ರಯಾಣಿಕರ ತಲೆಯನ್ನೊಡೆದು ಸಿಕ್ಕಿದ ಹಣವನ್ನು, ಒಡವೆಗಳನ್ನು, ವಸ್ತ್ರಗಳನ್ನು ಕದ್ದು ತಂದು ಕೊಡುತ್ತಿದ್ದನು. ಹೀಗೆ ಕಳ್ಳತನದಿಂದಲೇ ಬಹಳ ದ್ರವ್ಯವನ್ನು ತಂದು ಸೇರಿಸಿಬಿಟ್ಟನು. ಇಷ್ಟೊಂದು ದ್ರವ್ಯರಾಶಿಯನ್ನು ನೋಡಿದ ಮೇಲೆ ಆ ವೇಶ್ಯೆಯರಿಗೆ ಒಂದು ದುರಾಲೋಚನೆಯು ಹುಟ್ಟಿತು. ಅವರೆಲ್ಲರೂ ಒಂದಾನೊಂದು ರಾತ್ರಿ ಏಕಾಂತದಲ್ಲಿ ಒಂದಾಗಿ ಕಲೆತು ತಮ್ಮೊಳಗೆ ಒಬ್ಬರಿಗೊಬ್ಬರು ಮಂತ್ರಾಲೋಚನೆಯನ್ನು ನಡೆಸಿಕೊಂಡರು. ಆಹಾ, ಈ ನೀಚನೇನೋ ಪ್ರತಿದಿನವೂ ಚೌರ್ಯದಿಂದಲೇ ಹಣವನ್ನು ತಂದು ಸೇರಿಸುತ್ತಿರುವನು. ಹೀಗಿರುವಾಗ ಇವನು ಎಂದಾದರೂ ಒಮ್ಮೆ ರಾಜಭಟರ ಕೈಗೆ ಸಿಕ್ಕಿ ಬೀಳುವುದರಲ್ಲಿ ಸಂದೇಹವಿಲ್ಲ. ರಾಜಭಟರ ಕೈಗೆ ಸಿಕ್ಕಿದ ಮೇಲೆ ಇವನಿಗೆ ಮರಣದಂಡನೆಯಲ್ಲದೆ ಬೇರೆ ಇಲ್ಲ. ಇವನು ಇದುವರೆಗೆ ಸೇರಿಸಿರುವ ದ್ರವ್ಯವನ್ನು ಅವರೇ ಕೈ ಸೇರಿಸಿಕೊಂಡು ಬಿಡುವುದರಲ್ಲಿಯೂ ಸಂದೇಹವಿಲ್ಲ. ಆಗ ನಮಗೆ ಈ ಹಣವು ಕೈತಪ್ಪಿ ಹೋಗುವುದು, ನಿರ್ಗತಿಕರಾಗಿ ಅಲೆಯಬೇಕಾಗುವುದು. ಆದುದರಿಂದ ಆ ಅನರ್ಥಗಳೆಲ್ಲವೂ ಉಂಟಾಗುವುದಕ್ಕೆ ಮೊದಲು ನಾವೇ ಅವನನ್ನೇಕೆ ಕೊಂದು ಬಿಡಬಾರದು? ಏನಾದರೂ ಉಪಾಯದಿಂದ ನಾವೆಲ್ಲರೂ ಸೇರಿ ಇವನನ್ನು ಕೊಂದು ಬಿಟ್ಟರೆ ನಮ್ಮಲ್ಲಿರುವ ಹಣವನ್ನು ಸಂಗ್ರಹಿಸಿಕೊಂಡು ನಾವು ಬೇರೆಲ್ಲಿಯಾದರೂ ಕಣ್ಮರೆಯಾಗಿ ಹೊರಟು ಹೋಗಬಹುದು. ಆಗ ಹಣವಾದರೂ ನಮಗೆ ದಕ್ಕಬಹುದಲ್ಲವೇ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಅದರಂತೆಯೇ ನಿಶ್ಚಯಿಸಿಬಿಟ್ಟರು. ರಾತ್ರಿಯಲ್ಲಿ ದುಂದುಕಾರಿಯು ಮನೆಗೆ ಬಂದ ಮೇಲೆ ಅವನಿಗೆ ಬೇಕಾದ ಉಪಚಾರಗಳೆಲ್ಲವನ್ನು ನಡೆಸಿ ಸುಖವಾಗಿ ಮಲಗಿಸಿಟ್ಟರು. ಅವನು ಗಾಢ ನಿದ್ರೆಯಲ್ಲಿರುವ ಸಮಯದಲ್ಲಿ ಆ 5 ಮಂದಿ ವೇಶ್ಯೆಯರು ಏಕಕಾಲದಲ್ಲಿ ಅವನ ಮೇಲೆ ಬಿದ್ದು ಅವನ ಬಾಯಿಗೆ ಬಟ್ಟೆಯನ್ನು ತುರುಕಿ ಕೈಕಾಲುಗಳನ್ನು ಹಗ್ಗದಿಂದ ಬಿಗಿದು ಅವನ ಕೊರಳಿಗೆ ನೇಣನ್ನು ಬೀರಿ ಎಳೆಯುವುದಕ್ಕೆ ತೊಡಗಿದರು. ಇಷ್ಟಾದರೂ ಅವನು ಸಾಯಲಿಲ್ಲ. ಈ ಪ್ರಯತ್ನವು ವಿಫಲವಾದುದರಿಂದ ಅವರೆಲ್ಲರಿಗೂ ಭಯವು ಹುಟ್ಟಿತು. ಹೇಗಾದರೂ ಅವನನ್ನು ಕೊಂದು ಬಿಡಬೇಕೆಂದೇ ನಿಶ್ಚಯಿಸಿ ಅವರಲ್ಲಿ ಕೆಲವರು ಉರಿಯುವ ಕೊಳ್ಳಿಯನ್ನು ತಂದು ಅವನ ಬಾಯಿಗೆ ತುರುಕಿದರು. ಕೊನೆಗೆ ಅವನು ಆ ಹಿಂಸೆಯನ್ನು ತಡೆಯಲಾರದೆ ಸತ್ತನು. ಸಾಹಸಿಕೆಯರಾದ ಆ 5 ಮಂದಿ ಸೂಳೆಯರು ಸೇರಿ ಆ ನಿವೇಶನದಲ್ಲಿಯೇ ಒಂದು ಹಳ್ಳವನ್ನು ತೋಡಿ ಆ ರಾತ್ರಿಯೇ ಅದರಲ್ಲಿ ಆ ಹೆಣವನ್ನು ಹೂಳಿಬಿಟ್ಟರು. ಇಷ್ಟಾದರೂ ಈ ರಹಸ್ಯವು ಆ ಊರಿನಲ್ಲಿ ಬೇರೆ ಯಾರಿಗೂ ತಿಳಿಯಲಿಲ್ಲ. ಯಾರಾದರೂ ಬಂದು ದುಂದುಕಾರಿಯಲ್ಲಿರುವನೆಂದು ಕೇಳಿದಾಗ ಆ ವೇಶ್ಯೆಯರು ದ್ರವ್ಯಾರ್ಜನೆಗಾಗಿ ಎಲ್ಲಿಯೋ ದೇಶಾಂತರಕ್ಕೆ ಹೋಗಿರುವನೆಂದು, ಕೆಲವು ದಿನಗಳಲ್ಲಿಯೇ ಹಿಂತಿರುಗಿ ಬರಬಹುದೆಂದು ತಿಳಿಸುತ್ತಾ ಬಂದರು. ನಾರದ, ಸನಕಾದಿ ಮುನಿಗಳು ನಾರದರಿಗೆ ಹೇಳುತ್ತಿರುವುದು, ವೇಶ್ಯಾಸ್ತ್ರೀಯರ ಕ್ರೂರ ಸ್ವಭಾವವನ್ನು, ಅವರ ಸಾಹಸವನ್ನು ನೋಡಿದೆಯಾ? ಮುಖ್ಯವಾಗಿ ಲೋಕದಲ್ಲಿ ಮನುಷ್ಯನು ಬುದ್ಧಿಶಾಲಿಯಾಗಿದ್ದರೆ ಸ್ತ್ರೀಯರನ್ನು ಮಾತ್ರ ಎಂದೆಂದಿಗೂ ನಂಬಬಾರದು. ಅವರನ್ನು ನಂಬಿದವನು ಅಪಾರವಾದ ದುಃಖಕ್ಕೆ ಗುರಿಯಾಗದಿರಲಾರನು. ಸ್ತ್ರೀಯರು ಕಾಮುಕರನ್ನು ಕಂಡರೆ ಅವರನ್ನು ಮತ್ತಷ್ಟು ಮರಳು ಮಾಡುವುದಕ್ಕಾಗಿ ಮೇಲೆ ಮೇಲೆ ಪ್ರಿಯವಾಕ್ಯಗಳನ್ನು ನುಡಿಯುತ್ತಾ ಮಾತಿನಲ್ಲಿ ಅಮೃತವನ್ನೇ ಸುರಿಸುತ್ತಿರುವರು. ಅವರ ಹೃದಯವನ್ನು ಪರೀಕ್ಷಿಸಿದ ಪಕ್ಷದಲ್ಲಿ ಅದು ಅತಿ ತೀಕ್ಷ್ಣವಾದ ಕತ್ತಿಯ ಮೊನೆಯಲ್ಲದೆ ಬೇರೆಯಲ್ಲ. ಹೆಂಗಸರ ಪ್ರೇಮವೆಂಬುದು ಯಾರಲ್ಲಿಯೂ ನಿಜವಾದುದಲ್ಲ. ಈ ವಿಷಯವು ಹಾಗಿರಲಿ. ಮುಂದಿನ ವೃತ್ತಾಂತವನ್ನು ಹೇಳುವೆನು ಕೇಳು. ಆಮೇಲೆ ಆ 5 ಮಂದಿ ವೇಶ್ಯೆಯರು ತಮ್ಮಲ್ಲಿದ್ದ ಹಣವನ್ನು ಹಂಚಿಕೊಂಡು ಯಾರಿಗೂ ತಿಳಿಯದಂತೆ ದೇಶಭ್ರಷ್ಟರಾಗಿ ಹೊರಟು ಹೋದರು. ಇತ್ತಲಾಗಿ ದುಂದುಕಾರಿಗೆ ಅವನ ಕ್ರೂರ ಕೃತ್ಯಗಳಿಗೆ ಫಲರೂಪವಾಗಿ ಪಿಶಾಚ ಜನ್ಮ ಉಂಟಾಯಿತು. ಇವನು ಗಾಳಿಯಂತೆ ಅದೃಶ್ಯನಾಗಿ ಕಾಡು ಕಾಡಾಗಿ ತಿರುಗುತ್ತಾ
ಮಳೆಗಾಳಿಗೆ ಸಿಕ್ಕಿ ಬಿಸಿಲಿನಲ್ಲಿ ಬೆಂದು ಹಸಿವು ಬಾಯಾರಿಕೆಗಳಿಂದ ಬಹಳವಾಗಿ ಬಳಲಿ ಅಹೋರಾತ್ರವೂ ಸಂಕಟದಿಂದ ಕೊರಗುತ್ತಿದ್ದನು. ಕಾಪಾಡುವವರು ಯಾರೂ ದಿಕ್ಕಿಲ್ಲದೆ ಆಗಾಗ ಹಾ ದೈವವೇ ಎಂದು ಕೂಗಿ ಕೂಗಿ ಮೊರೆಯಿಡುತ್ತಿದ್ದನು. ಕೆಲವು ಕಾಲದ ಮೇಲೆ ಕತ್ತಲಾಗಿ ತೀರ್ಥಯಾತ್ರೆಯಲ್ಲಿದ್ದ ಗೋಕರ್ಣನಿಗೆ ಈ ದುಂದುಕಾರಿಯು ಮೃತನಾದನೆಂಬ ವೃತ್ತಾಂತವು ಕರ್ಣಾಕರ್ಣಿಕೆಯಾಗಿ ಕಿವಿಗೆ ಬಿದ್ದಿತು. ಬೇರೆ ಯಾರೂ ದಿಕ್ಕಿಲ್ಲದುದರಿಂದ ಅವನು ಅನಾಥ ಪ್ರೇತವಾಗಿ ಸತ್ತಿರುವನೆಂದೆಣಿಸಿ ಗೋಕರ್ಣನು ಅವನಿಗೆ ತಾನೇ ತನ್ನ ಕೈಯಿಂದ ಗಯಾಶ್ರಾದ್ದವನ್ನು ನಡೆಸಿದನು. ಇದಲ್ಲದೆ ತಾನು ಹೋದ ಪುಣ್ಯ ತೀರ್ಥಗಳೊಳಗೆಲ್ಲ ಅವನಿಗೆ ಶ್ರಾದ್ದ ಕಾರ್ಯವನ್ನು ನಡೆಸುತ್ತಾ ಬಂದನು. ಹೀಗೆ ಗೋಕರ್ಣನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಕೊನೆಗೆ ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು. ಬೀದಿಯಲ್ಲಿ ಯಾರ ಕಣ್ಣಿಗೂ ಕಾಣಿಸದಂತೆ ರಾತ್ರಿಯಲ್ಲಿ ತನ್ನ ಗ್ರಾಮದೊಳಗೆ ಪ್ರವೇಶಿಸಿ ಮೊದಲು ದುಂದುಕಾರಿಯು ವಾಸ ಮಾಡುತ್ತಿದ್ದ ಮನೆಗೆ ಬಂದು ಅಂಗಳದಲ್ಲಿ ಮಲಗಿಬಿಟ್ಟನು. ಹೀಗೆ ಮಲಗಿರುವಾಗ ಇವನಿಗೆ ಅರ್ಧರಾತ್ರಿಯಲ್ಲಿ ಮಹಾಭಯಂಕರವಾದ ಒಂದು ಪಿಶಾಚ ಸ್ವರೂಪವು ಕಣ್ಣಿಗೆ ಗೋಚರಿಸಿತು. ಆ ಭೂತವಾದರೂ ಇದ್ದಕ್ಕಿದ್ದ ಹಾಗೆಯೇ ಒಮ್ಮೆ ಟಗರಿನಂತೆಯೂ ಒಮ್ಮೆ ಆನೆಯಂತೆಯೂ ಮತ್ತೊಮ್ಮೆ ಎಮ್ಮೆಯಂತೆಯೂ ಕಾಣಿಸಿಕೊಳ್ಳುವುದು. ಇನ್ನೊಮ್ಮೆ ನೋಡಿದಾಗ ಇಂದ್ರಾಗ್ನಿ ದೇವತೆಗಳಂತೆ ತೋರುವುದು. ನೋಡುತ್ತಿರುವಾಗಲೇ ತಿರುಗಿ ಪುರುಷ ಸ್ವರೂಪದಿಂದ ನಿಲ್ಲುವುದು. ಈ ಭಯಂಕರ ಸ್ವರೂಪವನ್ನು ನೋಡಿಯೂ ಕೂಡ ಗೋಕರ್ಣನು ಧೈರ್ಯಗುಂದದೆ ಮನಸ್ಸಿನಲ್ಲಿ ಆಹಾ, ಯಾವನೋ ತನ್ನ ಪಾಪಕರ್ಮದಿಂದ ಈ ದುರ್ಗತಿಯನ್ನು ಹೊಂದಿರುವನು, ಇರಲಿ ವಿಚಾರಿಸಿ ನೋಡುವೆನು ಎಂದು ನಿಶ್ಚಯಿಸಿ ಆ ಭೂತವನ್ನು ನೋಡಿ, ಎಲೆ, ನೀನು ಯಾರು? ನಿನಗೆ ಇಂತಹ ಕ್ರೂರ ಸ್ವರೂಪ ಉಂಟಾಗುವುದಕ್ಕೆ ಕಾರಣವೇನು? ನೀನು ಪ್ರೇತವೇ, ಪಿಶಾಚವೇ, ಬ್ರಹ್ಮರಾಕ್ಷಸನೇ? ನಿಜವನ್ನು ಹೇಳು ಎಂದನು. ಈ ಮಾತನ್ನು ಕೇಳಿದೊಡನೆ ಆ ವ್ಯಕ್ತಿಯು ಗಟ್ಟಿಯಾಗಿ ರೋಧಿಸುವುದಕ್ಕೆ ತೊಡಗಿತು. ಬಾಯಿಂದ ಮಾತುಗಳನ್ನಾಡಲಾರದೆ ಕೆಲವು ಸನ್ನೆಗಳನ್ನು ಮಾಡಿತು. ಅದನ್ನು ನೋಡಿ ಗೋಕರ್ಣನು ಕೈಗೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಮಂತ್ರಿಸಿ ಆ ಭೂತದ ಮೇಲೆ ಪ್ರೋಕ್ಷಿಸಿದನು. ಅದರ ಪ್ರಭಾವದಿಂದ ಆ ಭೂತಕ್ಕೆ ಮಾತಾಡುವ ಶಕ್ತಿಯುಂಟಾಯಿತು. ಒಡನೆಯೇ ಆ ಭೂತವು ತನ್ನ ಪೂರ್ವ ವೃತ್ತಾಂತವನ್ನು ಹೇಳತೊಡಗಿತು. ಗೋಕರ್ಣ, ನಾನು ನಿನ್ನ ಅಣ್ಣನಾದ ದುಂದುಕಾರಿಯು. ನನ್ನ ದುಷ್ಕರ್ಮದಿಂದಲೇ ನನಗೆ ಈ ದುರವಸ್ಥೆಯುಂಟಾಯಿತು. ನಾನು ನಡೆಸಿದ ಪಾಪಕೃತ್ಯಗಳನ್ನು ಅಷ್ಟಿಷ್ಟೆಂದು ಹೇಳಲಾರೆನು. ಜನರೆಲ್ಲರಿಗೂ ಕಂಟಕ ಪ್ರಾಯನಾಗಿದ್ದೆನು. ಕೊನೆಗೆ ನಾನು ನಂಬಿದ್ದ ಸ್ತ್ರೀಯರಿಂದಲೇ ನನಗೆ ಈ ಮರಣ ಉಂಟಾಯಿತು. ಈ ಪ್ರೇತ ರೂಪದಿಂದ ಗಾಳಿಯನ್ನು ಕುಡಿದು ಜೀವಿಸುತ್ತಿರುವೆನು. ಎಲೈ ಕೃಪಾ ಸಮುದ್ರನೇ, ನೀನು ಈ ಸೆರೆಯಿಂದ ನನ್ನನ್ನು ಬಿಡಿಸಿ ಉದ್ಧರಿಸಬೇಕು ಎಂದಿತು. ಇದನ್ನು ಕೇಳಿ ಗೋಕರ್ಣನು, ಆಹಾ, ಇದೇನಾಶ್ಚರ್ಯವು! ನಿನಗಾಗಿ ನಾನು ಶಾಸ್ತ್ರೋಕ್ತವಾಗಿ ಗಯಾಶ್ರಾದ್ದವನ್ನು ನಡೆಸಿ ಬಂದೆನು. ಅದರಿಂದಲೂ ನಿನಗೆ ವಿಮೋಚನವಾಗಲಿಲ್ಲವೇ? ಗಯಾಶ್ರಾದ್ದದಿಂದಲೇ ಮುಕ್ತಿ ಇಲ್ಲದ ಮೇಲೆ ನನಗೆ ಬೇರೆ ಯಾವ ಉಪಾಯವೂ ತೋರಲಿಲ್ಲವು. ಎಲೈ ಪ್ರೇತವೇ, ಮುಂದೆ ಇದಕ್ಕಾಗಿ ಮಾಡಬೇಕಾದ ಕಾರ್ಯವನ್ನು ನೀನೇ ತಿಳಿಸಬೇಕು ಎಂದನು. ಅದಕ್ಕೆ ಆ ಪ್ರೇತವು, ಗೋಕರ್ಣ, ಇಂತಹ ಗಯಾಶ್ರಾದ್ದವು ಒಂದು ಮಾತ್ರವಲ್ಲ, ಅಂತಹ 100 ಶ್ರಾದ್ದಗಳನ್ನು ಮಾಡಿದರೂ ನನ್ನ ಶಾಪವು ವಿಮೋಚನ ಹೊಂದುವ ಹಾಗಿಲ್ಲ. ನನ್ನ ಜನ್ಮಾವಧಿ ನಾನು ಅಷ್ಟೊಂದು ಕ್ರೂರ ಕರ್ಮಗಳನ್ನು ನಡೆಸಿರುವೆನು. ಇದಕ್ಕಾಗಿ ನೀನೇ ಯಾವುದಾದರೂ ಬೇರೆ ಉಪಾಯವನ್ನು ಯೋಚಿಸಬೇಕು ಎಂದಿತು. ಈ ಮಾತನ್ನು ಕೇಳಿ ಗೋಕರ್ಣನು ವಿಸ್ಮಿತನಾಗಿ, ಎಲೆ ಭೂತವೇ, ಹಾಗಿದ್ದ ಮೇಲೆ ಆ ಕಾರ್ಯವು ಈಗ ನನ್ನಿಂದ ಸಾಧ್ಯವಲ್ಲ. ಆದರೂ ಚಿಂತೆಯಿಲ್ಲ, ನೀನು ಭಯಪಡಬೇಡ. ಇದುವರೆಗೆ ಇದ್ದಂತೆಯೇ ನೀನು ಇನ್ನೂ ಸ್ವಲ್ಪ ಕಾಲದವರೆಗೆ ಸಹಿಸಿಕೊಂಡಿರು. ನಿನ್ನ ಮುಕ್ತಿಗೆ ಸಾಧಕವಾದ ಮಾರ್ಗವನ್ನು ನಾನು ಬೇರೆ ಯಾರಿಂದಲಾದರೂ ವಿಚಾರಿಸಿ ಅದರಂತೆ ಪ್ರಯತ್ನಿಸುವೆನು. ಇನ್ನು ನೀನು ನಿನ್ನ ನಿಜಸ್ಥಾನಕ್ಕೆ ಹೋಗು ಎಂದನು. ಈ ಮಾತನ್ನು ಕೇಳಿ ದುಂದುಕಾರಿಯು ಕಣ್ಮರೆಯಾಗಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಇತ್ತಲಾಗಿ ಗೋಕರ್ಣನು ಹಾಸಿಗೆಯಲ್ಲಿ ಮಲಗಿದ್ದಂತೆಯೇ
ಮುಂದೆ ಮಾಡಬೇಕಾದ ಉಪಾಯವೇನೆಂದು ಆ ರಾತ್ರಿಯೆಲ್ಲವೂ ಚಿಂತಿಸುತ್ತಿದ್ದನು. ಯಾವುದೊಂದು ಮಾರ್ಗವೂ ಅವನ ಮನಸ್ಸಿಗೆ ತೋರಲಿಲ್ಲ. ಬೆಳಗಾದ ಮೇಲೆ ಆ ಗ್ರಾಮಸ್ಥರು ಅನೇಕರು ಗೋಕರ್ಣನ ಬಳಿಗೆ ಬಂದು ಪ್ರೀತಿಯಿಂದ ಅವನ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಿದ್ದರು. ಗೋಕರ್ಣನು ಅವರೆಲ್ಲರಿಗೂ ರಾತ್ರಿಯಲ್ಲಿ ನಡೆದ ವೃತ್ತಾಂತಗಳನ್ನು ತಿಳಿಸುತ್ತಾ ಮುಂದೆ ದುಂದುಕಾರಿಗೆ ಪಿಶಾಚ ಜನ್ಮವನ್ನು ಬಿಡಿಸುವುದಕ್ಕೆ ಯಾರಾದರೂ ತಕ್ಕ ಉಪಾಯವನ್ನು ಹೇಳಬೇಕೆಂದು ಕೇಳುತ್ತಿದ್ದನು. ಎಷ್ಟೋ ಮಂದಿ ವಿದ್ವಾಂಸರು, ಜ್ಞಾನಿಗಳು, ಯೋಗಿಗಳು, ಬ್ರಹ್ಮವಾದಿಗಳು ಈ ವಿಚಾರವನ್ನು ಕುರಿತು ಅನೇಕ ಶಾಸ್ತ್ರಗಳನ್ನು ಪರಿಶೀಲಿಸಿ ನೋಡುತ್ತಿದ್ದರು. ಯಾರಿಗೂ ಯಾವುದೊಂದು ಮಾರ್ಗವೂ ತೋರಲಿಲ್ಲ. ಅವರಲ್ಲಿ ಕೆಲವರು ಈ ಪಿಶಾಚ ಜನ್ಮ ವಿಮೋಚನಕ್ಕೆ ಸೂರ್ಯಾನುಗ್ರಹವನ್ನು ಸಂಪಾದಿಸಿ ಆ ಸೂರ್ಯದೇವನ ಆಜ್ಞೆಯಂತೆ ನಡೆಸಬೇಕಲ್ಲದೆ ಬೇರೆ ಮಾರ್ಗವಿಲ್ಲವೆಂದು ನಿಶ್ಚಯಿಸಿ ಹೇಳಿದರು. ಆಗ ಗೋಕರ್ಣನು ತನ್ನ ಯೋಗ ಬಲದಿಂದ ಸೂರ್ಯನ ಗತಿಯನ್ನು ತಡೆದು, ಓ ಸರ್ವಸಾಕ್ಷಿಯಾದ ಸೂರ್ಯದೇವನೇ, ನಿನಗೆ ನಮಸ್ಕಾರವು. ನೀನು ನನ್ನಲ್ಲಿ ಅನುಗ್ರಹವಿಟ್ಟು ಬಂಧುಕಾರಿಗೆ ಮುಕ್ತಿಹೇತುವಾದ ಮಾರ್ಗವನ್ನು ತಿಳಿಸಬೇಕು ಎಂದು ಬಾರಿ ಬಾರಿಗೂ ಪ್ರಾರ್ಥಿಸಿದನು. ಆಗ ಸೂರ್ಯನು ದೂರದಿಂದಲೇ ಗೋಕರ್ಣನನ್ನು ನೋಡಿ, ಗೋಕರ್ಣ, ಸಪ್ತಾಹ ಶ್ರವಣವೆಂಬ ವಿಧಿಯಿಂದ ಶ್ರೀ ಭಾಗವತವನ್ನು ಕೇಳುವುದು ಹೊರತು ಈ ಪಿಶಾಚ ಜನ್ಮ ವಿಮೋಚನಕ್ಕೆ ಬೇರೆ ಮಾರ್ಗವಿಲ್ಲ ಎಂದು ತಿಳಿಸಿದನು. ಅಲ್ಲಿದ್ದವರೆಲ್ಲರೂ ಧರ್ಮರೂಪವಾದ ಈ ಸೂರ್ಯನ ವಾಕ್ಯವನ್ನು ಕೇಳಿ ಗೋಕರ್ಣನನ್ನು ಕುರಿತು, ಗೋಕರ್ಣ, ಇದು ಬಹಳ ಸುಲಭವಾದ ಮಾರ್ಗವು, ಬಹಳ ಸುಲಭವಾದ ಕಾರ್ಯವು. ಹೇಗಾದರೂ ಪ್ರಯತ್ನಿಸಿ ನೀನು ಈ ಕಾರ್ಯವನ್ನು ಸಾಧಿಸಬೇಕು ಎಂದರು. ಗೋಕರ್ಣನು ಅದರಂತೆಯೇ ನಡೆಸುವುದಾಗಿ ನಿಶ್ಚಯಿಸಿಕೊಂಡು ಸಪ್ತಾಹ ಶ್ರವಣ ವಿಧಿಯಿಂದ ಶ್ರೀ ಭಾಗವತವನ್ನು ಪಠನ ಮಾಡುವುದಕ್ಕೆ ತೊಡಗಿದನು. ಈ ವೃತ್ತಾಂತವನ್ನು ಕೇಳಿದೊಡನೆ ದೇಶ ದೇಶಗಳಿಂದಲೂ ಗ್ರಾಮ ಗ್ರಾಮಗಳಿಂದಲೂ ಅನೇಕ ಜನರು ಬಂದು ಸೇರಿದರು. ಕುಂಟರು, ಕುರುಡರು ಮುಂತಾದ ಅಂಗಹೀನರೆಲ್ಲರೂ ಬಂದು ತಮ್ಮ ತಮ್ಮ ಪೂರ್ವಾರ್ಜಿತ ಪಾಪ ವಿಮೋಚನೆಗಾಗಿ ಕೇಳುವುದಕ್ಕೆ ಕುಳಿತರು. ಬಹಳವಾದ ಜನಸಮುದಾಯವು ಸೇರಿತು. ಈ ಗೋಕರ್ಣನು ಶಾಸ್ತ್ರೋಕ್ತ ವಿಧಿಯಿಂದ ಭಾಗವತ ಕಥಾನುಸಂಧಾನ ಮಾಡುವುದಕ್ಕಾಗಿ ಶುದ್ಧವಾದ ಆಸನದ ಮೇಲೆ ಕುಳಿತನು. ಇವನು ಕಥಾರಂಭವನ್ನು ಮಾಡುವಷ್ಟರಲ್ಲಿಯೇ ಪ್ರೇತ ರೂಪಿಯಾದ ಆ ದುಂದುಕಾರಿಯೂ ಕೂಡ ಅಲ್ಲಲ್ಲಿ ಸುತ್ತಿ ಬಂದು ಅಕಸ್ಮಾತ್ತಾಗಿ ಇದೇ ಸ್ಥಳಕ್ಕೆ ಬಂದು ಸೇರಿದನು. ಅಲ್ಲಿ ಕಣ್ಮರೆಯಲ್ಲಿ ಕುಳಿತು ತಾನು ಆ ಕಥೆಯನ್ನು ಕೇಳುವುದಕ್ಕೆ ಅನುಕೂಲವಾದ ಸ್ಥಳವಾವುದು ಎಂದು ಸುತ್ತಲೂ ಹುಡುಕುತ್ತಾ ಬಂದು ಒಂದು ಕಡೆಯಲ್ಲಿ ಒಂದು ದೊಡ್ಡ ಬಿದಿರು ಮೆಳೆಯನ್ನು ಕಂಡನು. ಅದರ ನಡುವೆ 7 ಗಿಣ್ಣುಗಳಿಂದ ಕೂಡಿದ ಒಂದು ದೊಡ್ಡ ಬಿದಿರಿನ ಬುಡದಲ್ಲಿ ಒಂದಾನೊಂದು ರಂಧ್ರವು ಕಾಣಿಸಿತು. ಅದು ಬಹಳ ರಹಸ್ಯವಾದ ಸ್ಥಳವಾಗಿದ್ದುದರಿಂದ ಈ ಪ್ರೇತವು ಸೂಕ್ಷ್ಮ ರೂಪವನ್ನು ಹೊಂದಿ ಆ ರಂಧ್ರದಲ್ಲಿ ಪ್ರವೇಶಿಸಿ ಕಥಾಶ್ರವಣಕ್ಕಾಗಿ ಕುಳಿತಿತು. ಯಾವಾಗಲೂ ಸಂಚಾರ ಸ್ವಭಾವವುಳ್ಳ ಗಾಳಿಯ ಸ್ವರೂಪದಿಂದಿದ್ದ ಈ ಪ್ರೇತಕ್ಕೆ ನಿಶ್ಚಲವಾಗಿ ಕುಳಿತು ಕೇಳುವುದಕ್ಕೆ ಅದು ಅನುಕೂಲವಾದ ಸ್ಥಳವಾಯಿತು. ಇಷ್ಟರಲ್ಲಿ ಇತ್ತಲಾಗಿ ಗೋಕರ್ಣನು ತಾನು ಕಥಾರಂಭವನ್ನು ಮಾಡುವುದಕ್ಕೆ ಮೊದಲು ವಿಷ್ಣು ಭಕ್ತನಾಗಿಯೂ ಶುದ್ಧನಾಗಿಯೂ ಇರುವ ಬ್ರಾಹ್ಮಣನೊಬ್ಬನನ್ನು ತನ್ನ ಮುಂದೆ ಮುಖ್ಯ ಶ್ರಾವಕನನ್ನಾಗಿ ಇಟ್ಟುಕೊಂಡು ಶ್ರೀ ಭಾಗವತದ ಕಥೆಯನ್ನು ಪ್ರಥಮ ಸ್ಕಂಧದಿಂದ ಆರಂಭಿಸಿ ಹೇಳತೊಡಗಿದನು. ಹಗಲೆಲ್ಲವೂ ಕಥಾಶ್ರವಣವನ್ನು ಮಾಡಿ ಆ ದಿನದ ಕಥಾಭಾಗವನ್ನು ಮುಗಿಸುವಷ್ಟರಲ್ಲಿ ಅಕಸ್ಮಾತ್ತಾಗಿ ಸಮೀಪದಲ್ಲಿದ್ದ ಆ ದೊಡ್ಡ ಬಿದಿರು ಮಳೆಯಿಂದ ಮಹಾಧ್ವನಿಯೊಂದು ಹೊರಟಿತು. ಜನರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದ ಹಾಗೆಯೇ ಆ ಮೆಳೆಯ ನಡುವೆ 7 ಗಿಣ್ಣುಗಳುಳ್ಳ ಒಂದು ಬಿದಿರಿನಲ್ಲಿ ಕೆಳಗಿನ ಗಿಣ್ಣು ತಟ್ಟನೆ ಸೀಳಿ ಹೋಯಿತು. ನಿಜ ಸ್ಥಿತಿ ಏನೆಂದು ಯಾರಿಗೂ ತಿಳಿಯಲಿಲ್ಲ. ಹಾಗೆಯೇ ಮರುದಿನವೂ ಗೋಕರ್ಣನು ಮುಂದಿನ ಕಥೆಯನ್ನು ಆರಂಭಿಸಿದನು. ಸಾಯಂಕಾಲದಲ್ಲಿ ಆ ದಿನದ ಕಥೆಯನ್ನು ಮುಗಿಸುತ್ತಿರುವಾಗಲೇ ಮತ್ತೊಂದು ಗಿಣ್ಣು ಭಿನ್ನವಾಯಿತು. 3ನೆಯ ದಿನದಲ್ಲಿ ಹಾಗೆಯೇ 3ನೆಯ ಗ್ರಂಥಿಯು ಭೇದಿಸಿತು. ಹೀಗೆ 7 ದಿನಗಳೊಳಗಾಗಿ, ಅಂದರೆ ಆ ಸಪ್ತಾಹವು ನಡೆಯುತ್ತಿದ್ದ 7 ದಿನಗಳೊಳಗಾಗಿ ಆ ಬಿದಿರಿನಲ್ಲಿದ್ದ 7 ಗಿಣ್ಣುಗಳು ಒಂದೊಂದಾಗಿ ಒಡೆಯುತ್ತಾ ಬಂದವು.
ಈ 7 ದಿನಗಳೊಳಗಾಗಿ ಗೋಕರ್ಣನು ಶ್ರೀ ಭಾಗವತದ 12 ಸ್ಕಂಧಗಳನ್ನು ಮುಗಿಸಿದನು. ಈ ಕಥೆಯು ಮುಗಿಯುವಷ್ಟರಲ್ಲಿ ಆ ಬಿದಿರಿನಲ್ಲಿ ಗಾಳಿಯ ರೂಪದಿಂದ ಸೇರಿಕೊಂಡಿದ್ದ ದುಂದುಕಾರಿಗೆ ಪಿಶಾಚ ಜನ್ಮವು ಬಿಟ್ಟು ಹೋಗಿ ಒಡನೆಯೇ ಅವನಿಗೆ ಒಂದು ದಿವ್ಯವಾದ ರೂಪ ಉಂಟಾಯಿತು. ಕೊರಲಿನಲ್ಲಿ ತುಳಸಿ ಮಾಲಿಕೆಯನ್ನು, ನಡುವಿನಲ್ಲಿ ಪೀತಾಂಬರವನ್ನು ಧರಿಸಿ ಮೇಘದಂತೆ ಶ್ಯಾಮಲವಾದ ದೇಹಕಾಂತಿಯಿಂದಲೂ ಕಿರೀಟ ಕುಂಡಲಾದಿಗಳಿಂದಲೂ ಅಲಂಕೃತವಾದ ಒಂದು ದಿವ್ಯಾಕೃತಿಯು ಆ ಬಿದಿರು ಮೆಳೆಯಿಂದ ಹೊರಗೆ ಬಂದು ಗೋಕರ್ಣನಿಗೆ, ಎಲೈ ಮಹಾತ್ಮನೇ, ನಿನ್ನ ಕೃಪಾಬಲದಿಂದ ನನಗೆ ಪಿಶಾಚ ಜನ್ಮವು ನಿವೃತ್ತವಾಯಿತು. ಆಹಾ, ಲೋಕದಲ್ಲಿ ಭಾಗವತವೊಂದೇ ಪರಮ ಧನ್ಯವಾದುದು, ಸಮಸ್ತ ಪಾಪಗಳನ್ನು ನೀಗಿಸತಕ್ಕದ್ದು, ಪಿಶಾಚಾದಿ ಕ್ರೂರ ಜನ್ಮಗಳನ್ನು ವಿಮೋಚನ ಮಾಡುವುದು. ಅದರಲ್ಲಿಯೂ ಸಪ್ತಾಹ ಶ್ರವಣವೆಂಬ ವಿಧಿಗೆ ಸಮಾನವಾದ ಧರ್ಮವು ಬೇರೊಂದಿಲ್ಲವು. ಇದೇ ಮುಕ್ತಿಗೆ ಸರ್ವೋತ್ತಮವಾದ ಸಾಧನವು. ಇದಕ್ಕೆ ಸಮಸ್ತ ಪಾಪಗಳು ನಡುಗುವವು. ಎಂತಹ ಕ್ರೂರ ಪಾತಕವಾದರೂ ಅಗ್ನಿಯಲ್ಲಿ ಹಾಕಿದ ಸಮಿತ್ತುಗಳಂತೆ ಇದರಿಂದ ಕ್ಷಣ ಮಾತ್ರದಲ್ಲಿ ದಗ್ಧವಾಗುವವು. ಈ ಕಾಲದಲ್ಲಿ ಈ ಲೋಕದಲ್ಲಿ ಒಂದಾವರ್ತಿಯಾದರೂ ಈ ಭಾಗವತ ಕಥೆಯನ್ನು ಕೇಳದವರ ಜನ್ಮವೇ ನಿರರ್ಥಕವು. ಕೇವಲ ನಶ್ವರವಾದ ಈ ಮನುಷ್ಯ ದೇಹವು ಈ ಲೋಕದಲ್ಲಿ ಇರುವುದರೊಳಗಾಗಿ ಶುಕಶಾಸ್ತ್ರ ರೂಪವಾದ ಈ ಭಗವತ್ ಕಥೆಯನ್ನು ಕೇಳದ ಮೇಲೆ ಈ ದೇಹವನ್ನು ಹೊತ್ತು ಫಲವೇನು? ಈ ದೇಹವೆಂಬುದು ಮಲಮೂತ್ರಗಳೆಂಬ ದುರ್ಗಂಧ ವಸ್ತುಗಳನ್ನು ತುಂಬುವುದಕ್ಕಾಗಿ ಎಲುಬುಗಳೆಂಬ ಸ್ತಂಭಗಳನ್ನು ನಿಲ್ಲಿಸಿ ನರಗಳೆಂಬ ಹಗ್ಗಗಳಿಂದ ಬಿಗಿದು ರಕ್ತ ಮಾಂಸಗಳಿಂದ ಮೆತ್ತನೆಯನ್ನು ಹಾಕಿ ಚರ್ಮದಿಂದ ಮುಚ್ಚಿ ಮಾಡಿದ ಒಂದು ಸಣ್ಣ ಮನೆಯೇ ಹೊರತು ಬೇರೆಯಲ್ಲ. ಜರಾ ರೋಗಗಳೇ ಮುಂತಾದ ಸಮಸ್ತ ದುಃಖಗಳಿಗೂ ಈಡಾಗಿ ಎಷ್ಟೆಷ್ಟು ತುಂಬಿದರೂ ತುಂಬದೆ ಕ್ಷಣ ಕ್ಷಣಕ್ಕೂ ಕೊಳೆಯಿಂದ ಮಾತ್ರ ತುಂಬುತ್ತಿರುವ ಈ ಶರೀರವೆಂಬುದು ಈಗಲೋ ನಾಳೆಯೋ ಬಿದ್ದು ಹೋಗತಕ್ಕುದಲ್ಲದೆ ಸ್ಥಿರವಲ್ಲ. ತತ್ವಜ್ಞಾನಿಗಳು ಈ ದೇಹವೆಂಬುದಕ್ಕೆ ಕ್ರಿಮಿಗಳೆಂದು, ಕಶ್ಮಲವೆಂದು, ನಿಸ್ಸಾರವಾದ ಬೂದಿ ಎಂದು ನಾಮಾಂತರವನ್ನಿಟ್ಟಿರುವರು. ಹಗಲಲ್ಲಿ ಚೆನ್ನಾಗಿ ಸಂಸ್ಕರಿಸಿ ಪಕ್ವ ಮಾಡಿದ ಅನ್ನವು ರಾತ್ರಿಯ ಹೊತ್ತಿಗೆ ಹಳಸಿ ಹೋಗುವುದಲ್ಲವೇ? ಅಂತಹ ಅನ್ನ ರಸದಿಂದ ಪೋಷಿತವಾದ ಈ ದೇಹವು ಎಷ್ಟು ದಿನಗಳವರೆಗೆ ನಿಲ್ಲಬಹುದು? ಎಲೈ ಮಹಾತ್ಮನೇ, ಸಪ್ತಾಹ ಶ್ರವಣದಿಂದ ಶ್ರೀಕೃಷ್ಣನನ್ನು ಕರೆತಂದು ಕಣ್ಣ ಮುಂದೆ ನಿಲ್ಲಿಸಬಹುದು. ಈ ಕಾಲದಲ್ಲಿ ದೋಷ ನಿವೃತ್ತಿಗೆ ಇದೊಂದೇ ಮಾರ್ಗವು. ನೀರಿನಲ್ಲಿ ಗುಳ್ಳೆಗಳಂತೆಯೂ ಕಶ್ಮಲದಲ್ಲಿ ಕ್ರಿಮಿಗಳಂತೆಯೂ ಮನುಷ್ಯರು ಸಾಯುವುದಕ್ಕಾಗಿಯೇ ಹುಟ್ಟುವರು. ಇಂತಹ ಸ್ಥಿತಿಯಲ್ಲಿಯೂ ಈ ಕಥಾಶ್ರವಣವನ್ನು ಮಾಡದಿದ್ದರೆ ಫಲವೇನು? ಈ ಕಥಾಶ್ರವಣದಿಂದ ಕೇವಲ ಜಡವಾಗಿ ಒಣಗಿದ ಕಟ್ಟಿಗೆಯೂ ಕೂಡ ಭಿನ್ನವಾಗಿ ಅದರ ಗ್ರಂಥಿಯು ಆ ಬಿದಿರು ಮೆಳೆಯ ಗ್ರಂಥಿಗಳು ಭೇದಿಸಿತಲ್ಲವೇ? ಇನ್ನು ಅದರಿಂದ ಅತಿಸೂಕ್ಷ್ಮವಾದ ಮನಸ್ಸಿನ ಗ್ರಂಥಿಯು ಬಿಟ್ಟು ಹೋಗುವುದರಲ್ಲಿ ಸಂದೇಹವೇನಿದೆ? ಸಪ್ತಾಹ ಶ್ರವಣವನ್ನು ಮಾಡಿದ ಪಕ್ಷದಲ್ಲಿ ಮನಸ್ಸಿನಲ್ಲಿರುವ ಅಜ್ಞಾನವೆಂಬ ಗ್ರಂಥಿಯು ಭಿನ್ನವಾಗುವುದರೊಡನೆ ಸಮಸ್ತ ಸಂದೇಹಗಳು ನೀಗಿ ಹೋಗುವವು. ಕರ್ಮಗಳೆಲ್ಲವೂ ನಾಶ ಹೊಂದುವವು. ಮುಕ್ತಿಯು ಕರಗತವಾಗುವುದು ಎಂದನು. ಇಷ್ಟರಲ್ಲಿಯೇ ಅತ್ಯಂತ ತೇಜೋವಿಶಿಷ್ಟವಾದ ಒಂದು ದಿವ್ಯ ವಿಮಾನವು ಅನೇಕ ವಿಷ್ಣುದೂತರೊಡನೆ ಆಕಾಶದಿಂದ ಇಳಿಯಿತು. ಅಲ್ಲಿದ್ದವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಆ ವಿಷ್ಣುದೂತರು ದುಂದುಲಿ ಪುತ್ರನನ್ನು ಕೈ ಹಿಡಿದು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡರು. ಆ ವಿಮಾನವು ಒಡನೆಯೇ ಮೇಲೆ ಹಾರಿತು. ಇಷ್ಟರಲ್ಲಿ ಗೋಕರ್ಣನು ಆಶ್ಚರ್ಯ ಪರವಶನಾಗಿ ಆ ಹರಿದಾಸರನ್ನು ನೋಡುತ್ತಾ, ಎಲೈ ವಿಷ್ಣುದೂತರೇ, ಇದೇನು? ಈ ಸಭಾಜನವೆಲ್ಲವೂ ಸತ್ಕಥಾಶ್ರವಣವೆಂಬ ಪುಣ್ಯಕ್ಕೆ ಸಮಭಾಗಿಗಳಾಗಿರುವಾಗ ಇವರೆಲ್ಲರನ್ನು ಬಿಟ್ಟು ಆ ದುಂದುಕಾರಿಯೊಬ್ಬನನ್ನು ಮಾತ್ರ ನೀವು ಕರೆದುಕೊಂಡು ಹೋಗುವುದಕ್ಕೆ ಕಾರಣವೇನು? ಹೀಗೆ ಫಲಭೇದ ಉಂಟಾದುದೇಕೆ ಎಂದನು. ಅದಕ್ಕೆ ಆ ವಿಷ್ಣುದೂತರು, ಗೋಕರ್ಣ, ಇವರೆಲ್ಲರೂ ಒಂದಾಗಿ ಕಥಾಶ್ರವಣ ಮಾಡಿದುದೇನೋ ನಿಜವು. ಆದರೆ ಶ್ರವಣ ಕ್ರಮದಲ್ಲಿ ಈ ದುಂದುಕಾರಿಗೂ ಇವರಿಗೂ ಬಹಳ ಭೇದ ಉಂಟು. ಆದುದರಿಂದಲೇ ಈ ವಿಧವಾದ ಫಲಭೇದ ಉಂಟಾಯಿತು. ಇವರೆಲ್ಲರೂ ಒಂದಾಗಿ ಶ್ರವಣ ಮಾಡಿದವರಾದರೂ ಇವನಂತೆ ಮನನ ಮಾಡಿದವರಲ್ಲ.
ಪ್ರೇತ ಸ್ವರೂಪನಾದ ಈ ದುಂದುಕಾರಿಯು 7 ರಾತ್ರಿಗಳವರೆಗೂ ಉಪವಾಸದಿಂದಿದ್ದು ಕಥಾಶ್ರವಣ ಮಾಡಿ ಬಹಳ ದೃಢ ಮನಸ್ಸಿನಿಂದ ಅದನ್ನು ಮನನ ಮಾಡಿರುವನು. ದೃಢವಲ್ಲದ ಜ್ಞಾನವು, ಎಚ್ಚರವಿಲ್ಲದ ಶಾಸ್ತ್ರಾಭ್ಯಾಸವು, ನಂಬಿಕೆ ಇಲ್ಲದ ಮಂತ್ರವು, ಸ್ಥಿರ ಮನಸ್ಸಿಲ್ಲದ ಜಪವು, ವಿಷ್ಣು ಭಕ್ತರಿಲ್ಲದ ದೇಶವು, ಪಾತ್ರದಲ್ಲಿ ಮಾಡಿದ ದಾನವು, ಆಚಾರವಿಲ್ಲದ ಕುಲವು ಕೇವಲ ಶೂನ್ಯ ಪ್ರಾಯವಲ್ಲದೆ ಬೇರೆಯಲ್ಲ. ಮುಖ್ಯವಾಗಿ ಕಥಾಶ್ರವಣ ಮಾಡತಕ್ಕವರಿಗೆ ಗುರುವಿನಲ್ಲಿ ವಿಶ್ವಾಸವು, ತನ್ನಲ್ಲಿ ದೈನ್ಯ ಬುದ್ಧಿಯು, ಮನೋಜಯವು, ದೃಢ ಮನಸ್ಸು ಪೂರ್ಣವಾಗಿರಬೇಕು. ಇವೆಲ್ಲವೂ ಕ್ರಮವಾಗಿದ್ದ ಹೊರತು ಪುರಾಣ ಶ್ರವಣಕ್ಕೆ ತಕ್ಕ ಫಲವು ಲಭಿಸದು. ಆದುದರಿಂದ ಇವರೆಲ್ಲರೂ ಮತ್ತೊಮ್ಮೆ ವಿನಯ ನಿಯಮದಿಂದ ಕಥಾಶ್ರವಣವನ್ನು ಮಾಡುವ ಪಕ್ಷದಲ್ಲಿ ಇವರಿಗೂ ಮುಕ್ತಿಯು ಲಭಿಸುವುದರಲ್ಲಿ ಸಂದೇಹವಿಲ್ಲ. ಗೋಕರ್ಣ, ನೀನು ಮತ್ತೊಮ್ಮೆ ಇವರಿಗೆ ಅದೇ ಕಥೆಯನ್ನು ಉಪದೇಶಿಸು. ನಿನ್ನೊಡನೆ ಅವರಿಗೂ ಉತ್ತಮ ಲೋಕ ಪ್ರಾಪ್ತಿಯಾಗುವುದು ಎಂದು ಹೇಳಿ ಆ ವಿಷ್ಣುದೂತರೆಲ್ಲರೂ ವಿಮಾನಾರೂಢರಾಗಿ ಹರಿಕೀರ್ತನವನ್ನು ಮಾಡುತ್ತಾ ದುಂದುಕಾರಿಯೊಡನೆ ವೈಕುಂಠಕ್ಕೆ ತೆರಳಿದರು. ಇತ್ತಲಾಗಿ ಗೋಕರ್ಣನು ತಿರುಗಿ ಶ್ರಾವಣ ಮಾಸದಲ್ಲಿ ಸಪ್ತಾಹ ವಿಧಿಯಿಂದ ಕಥೆಯನ್ನು ಆರಂಭಿಸಿದನು. ಅದನ್ನು ಪೂರೈಸಿದ ಕ್ಷಣವೇ ಮೊದಲಿಗಿಂತಲೂ ಅತಿಶಯವಾದ ಮತ್ತೊಂದು ಆಶ್ಚರ್ಯವು ನಡೆಯಿತು. ಸಾಕ್ಷಾನ್ ಮಹಾವಿಷ್ಣುವೇ ತನ್ನ ಭಕ್ತರೊಡನೆ ವಿಮಾನಾರೂಢನಾಗಿ ಕೆಳಗಿಳಿದು ಬಂದು ಸಭಾ ಮಧ್ಯದಲ್ಲಿ ನಿಂತನು. ಈ ದಿವ್ಯ ಸ್ವರೂಪವನ್ನು ಕಂಡೊಡನೆ ಅಲ್ಲಿದ್ದವರೆಲ್ಲರೂ ಸಂಭ್ರಮದಿಂದ ಮೇಲೆದ್ದು ನಿಂತು ಅತ್ಯಾನಂದ ಪರವಶರಾಗಿ ಸ್ತೋತ್ರ ಮಾಡತೊಡಗಿದರು. ನಾನಾ ಕಡೆಗಳಿಂದಲೂ ಜಯ ಶಬ್ದಗಳು, ನಮ ಶಬ್ದಗಳು ಹೊರಡುತ್ತಿದ್ದವು. ಇವರ ಮಹೋತ್ಸಾಹವನ್ನು ನೋಡಿ ಭಗವಂತನು ತಾನಾಗಿಯೇ ತನ್ನ ಪಾಂಚಜನ್ಯದಿಂದ ಶಂಖಧ್ವನಿಯನ್ನು ಮಾಡುತ್ತಾ ಗೋಕರ್ಣನ ಬಳಿಗೆ ಬಂದು ತನ್ನ 4 ತೋಳುಗಳಿಂದಲೂ ಅವನನ್ನು ಬಿಗಿದಪ್ಪಿ ತನ್ನೊಡನೆ ಸಮಾನ ಭಾವವನ್ನು ತೋರಿಸಿದನು. ಅಲ್ಲಿ ಕಥಾಶ್ರವಣ ಮಾಡುತ್ತಿದ್ದವರೆಲ್ಲರಿಗೂ ತನ್ನ ಸಂಕಲ್ಪದಿಂದ ಸಾರೂಪ್ಯವನ್ನು ಕೊಟ್ಟನು. ಆ ಗ್ರಾಮದಲ್ಲಿದ್ದ ಸಮಸ್ತ ಪ್ರಾಣಿಗಳನ್ನು ಕರೆತಂದು ವಿಮಾನದಲ್ಲಿರಿಸಿ ಪರಮ ಯೋಗಿಗಳಿಗೂ ದುರ್ಲಭವಾದ ವಿಷ್ಣು ಲೋಕಕ್ಕೆ ಕಳುಹಿಸಿಬಿಟ್ಟನು. ಪರಮ ಭಕ್ತನಾದ ಆ ಗೋಕರ್ಣನನ್ನು ಮಾತ್ರ ತನ್ನೊಡನೆಯೇ ಕರೆದುಕೊಂಡು ಸಂತೋಷದಿಂದ ತನ್ನ ಗೋಲೋಕಕ್ಕೆ ಬಂದು ಸೇರಿದನು. ಪೂರ್ವದಲ್ಲಿ ರಾಮನಿಂದ ಅಯೋಧ್ಯಾವಾಸಿಗಳೆಲ್ಲರಿಗೂ ಯೋಗಿ ದುರ್ಲಭವಾದ ಉತ್ತಮ ಲೋಕವು ಲಭಿಸಿದಂತೆ ಈಗಲೂ ಶ್ರೀಕೃಷ್ಣ ಕೃಪೆಯಿಂದ ಅಲ್ಲಿನ ನಿವಾಸಿಗಳೆಲ್ಲರಿಗೂ ಸೂರ್ಯ ಚಂದ್ರರಿಗೂ ಸಿದ್ಧರಿಗೂ ಪ್ರವೇಶಿಸಲು ಸಾಧ್ಯವಾದ ಉತ್ತಮ ಲೋಕವು ಲಭಿಸಿತು. ನಾರದ, ಇದೀಗ ಶ್ರೀ ಭಾಗವತ ಕಥಾಮಹಿಮೆಗೆ ನಿದರ್ಶನವಾದ ಇತಿಹಾಸವು. ಚಿತ್ರಕೂಟದಲ್ಲಿರುವ ಶಾಂಡಿಲ್ಯ ಮಹಾಮುನಿಯೂ ಕೂಡ ಅತಿ ಪವಿತ್ರವಾದ ಈ ಇತಿಹಾಸವನ್ನು ಆಗಾಗ ಅನುಸಂಧಾನ ಮಾಡುತ್ತಿರುವನು. ಈ ಇತಿಹಾಸವನ್ನು ಒಂದಾವರ್ತಿ ಕೇಳಿದ ಮಾತ್ರಕ್ಕೆ ಅನೇಕ ಪಾಪಗಳೆಲ್ಲವೂ ನೀಗುವವು. ಶ್ರಾದ್ದ ಕಾಲದಲ್ಲಿ ಇದನ್ನು ಪಠಿಸುವುದರಿಂದ ಪಿತೃದೇವತೆಗಳು ತೃಪ್ತಿ ಹೊಂದುವರು. ಪ್ರತಿದಿನವೂ ಪಾರಾಯಣ ಮಾಡುವುದರಿಂದ ಪುನರ್ಜನ್ಮವನ್ನು ನೀಗಿಸಿ ಮುಕ್ತಿಯನ್ನು ಕೈಗೂಡಿಸುವವು ಎಂದರು. ಹೀಗೆ ಸನಕಾದಿಗಳು ನಾರದನಿಗೆ ಭಾಗವತ ಮಹಿಮೆಯನ್ನು, ಅದಕ್ಕೆ ನಿದರ್ಶಕವಾದ ಇತಿಹಾಸವನ್ನು ಹೇಳಿದ ಮೇಲೆ ಸಪ್ತಾಹ ಶ್ರವಣವನ್ನು ನಡೆಸತಕ್ಕ ಕ್ರಮಗಳನ್ನು, ಅದಕ್ಕೆ ಬೇಕಾದ ಸಹಾಯ ದ್ರವ್ಯ ಸಾಮಗ್ರಿಗಳನ್ನು, ಈ ಧರ್ಮವನ್ನು ನಡೆಸತಕ್ಕ ಕಾಲದಲ್ಲಿ ಅನುಸರಿಸಬೇಕಾದ ವ್ರತೋಪವಾಸಾದಿ ನಿಯಮಗಳನ್ನು ಕ್ರಮವಾಗಿ ವಿವರಿಸಿದರು. ಭಾಗವತ ಪಾರಾಯಣವನ್ನು ಮುಗಿಸಿದ ಮೇಲೆ ಶಾಂತ್ಯರ್ಥವಾಗಿ ನಡೆಸಬೇಕಾದ ಬ್ರಾಹ್ಮಣ ಭೋಜನಾದಿ ದಾನಾದಿ ಧರ್ಮಗಳನ್ನು ವಿವರಿಸಿದರು. ಅದರಿಂದ ಆಚೆಗೆ ತಾವು ಸಪ್ತಾಹ ಕ್ರಮದಿಂದಲೇ ನಾರದನಿಗೂ ಅಲ್ಲಿದ್ದ ಇತರ ಜನರಿಗೂ ಭಾಗವತ ಕಥೆಯನ್ನು ಅಮೂಲಾಗ್ರವಾಗಿ ವಿಸ್ತರಿಸಿ ಹೇಳಿದರು. 7 ದಿನಗಳವರೆಗೆ ಎಲ್ಲರೂ ನಿಯಮವನ್ನು ಹಿಡಿದು ಭಾಗವತ ಕಥೆಯನ್ನು ಹೇಳಿ ಮುಗಿಸಿದ ಮೇಲೆ ಶಾಸ್ತ್ರೋಕ್ತವಾಗಿ ಭಗವಂತನನ್ನು ಸ್ತೋತ್ರ ಮಾಡುತ್ತಿದ್ದರು. ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೆ ಹೊಸ ಯೌವನ ಉಂಟಾಯಿತು. ನಾರದನು ಬಹುಕಾಲದಿಂದ ತಾನು ಯತ್ನಿಸುತ್ತಿದ್ದ ಕಾರ್ಯವು ಕೈಗೂಡಿದುದರಿಂದ ಕೃತಾರ್ಥನಾದನು. ಆತನ ಸರ್ವಾಂಗಗಳು ಸಂತೋಷದಿಂದ ಪುಳಕಿತವಾದವು. ಹೀಗೆ ಪರಮಾನಂದ ಭರಿತನಾದ ನಾರದನು
ಸನಕಾದಿಗಳ ಮುಂದೆ ಕೈ ಮುಗಿದು ನಿಂತು ಸಂತೋಷದಿಂದ ಕುಗ್ಗಿದ ಕಂಠಸ್ವರವುಳ್ಳವನಾಗಿ ವಿಜ್ಞಾಪಿಸುವನು. ಎಲೈ ಮಹಾತ್ಮರೇ, ಪರಮ ದಯಾಳುಗಳಾದ ನಿಮ್ಮ ಅನುಗ್ರಹದಿಂದ ನಾನು ಧನ್ಯನಾದೆನು. ನಿಮ್ಮ ಕೃಪಾಬಲದಿಂದ ಈಗ ನಾನು ಆ ಶ್ರೀಮನ್ನಾರಾಯಣನನ್ನೇ ನನ್ನಲ್ಲಿ ಕರೆದಿಟ್ಟುಕೊಂಡಂತಾಯಿತು. ವೈಕುಂಠವಾಸಿಯಾದ ಮಹಾವಿಷ್ಣುವು ಈ ಕಥಾಶ್ರವಣ ಮಾತ್ರದಿಂದ ತಾನಾಗಿಯೇ ಬಂದು ಕಣ್ಣ ಮುಂದೆ ನಿಲ್ಲುವಾಗ ಇದಕ್ಕಿಂತಲೂ ಬೇರೆ ಧರ್ಮವು ಯಾವುದುಂಟು ಎಂದು ಬದ್ಧಾಂಜಲಿಯಾಗಿ ಸ್ತುತಿಸುತ್ತಿದ್ದನು. ಇಷ್ಟರಲ್ಲಿಯೇ ಮಹಾಜ್ಞಾನಿಯಾಗಿಯೂ ವ್ಯಾಸಪುತ್ರನಾಗಿಯೂ ಇದ್ದ ಶುಕ ಮಹಾಮುನಿಯು ಗಂಭೀರ ಧ್ವನಿಯಿಂದ ಭಾಗವತ ಶ್ಲೋಕಗಳನ್ನೇ ಪಠಿಸುತ್ತಾ ಮೆಲ್ಲಗೆ ಬಂದು ಸಭಾಮಧ್ಯದಲ್ಲಿ ನಿಂತನು. ದಿವ್ಯ ತೇಜಸ್ಸಿನಿಂದ ಬೆಳಗುವ 16 ವಯಸ್ಸಿನ ಕುಮಾರನಾದ ಆ ಶುಕ ಮಹಾಮುನಿಯನ್ನು ಕಂಡೊಡನೆ ಎಲ್ಲರೂ ಥಟ್ಟನೆ ಪ್ರತ್ಯುತ್ಥಾನ ಮಾಡಿ, ಅಂದರೆ ಎದ್ದು ನಿಂತು ಅವನಿಗೆ ಪೀಠವನ್ನು ಕೊಟ್ಟು ಕುಳ್ಳಿರಿಸಿದರು. ನಾರದನು ಮುಂದೆ ಬಂದು ಯಥಾವಿಧಿಯಾಗಿ ಅವನನ್ನು ಪೂಜಿಸಿದನು. ಹೀಗೆ ಸುಖಾಸೀನನಾದ ಶುಕನು ಮುಂದಿದ್ದವರೆಲ್ಲರನ್ನೂ ನೋಡಿ, ಎಲೈ ರಸಜ್ಞರೇ, ವಿಷ್ಣು ಭಕ್ತರಾದ ನೀವೆಲ್ಲರೂ ವೇದಗಳೆಂಬ ಕಲ್ಪವೃಕ್ಷಗಳಿಂದ ಗಿಳಿ ಕಚ್ಚಿ ಬಿದ್ದ ಹಣ್ಣಿನಂತೆ ಶುಕ ಮುಖದಿಂದ ಹೊರಟು ರಸಪೂರ್ಣವಾಗಿರುವ ಈ ಭಾಗವತವೆಂಬ ಪುರಾಣವನ್ನು ಮರಣ ಕಾಲದವರೆಗೂ ಬಿಡದೆ ಅನುಸಂಧಾನ ಮಾಡುತ್ತಾ ಅದರ ರಸವನ್ನು ಪಾನ ಮಾಡಿರಿ. ಈ ಗ್ರಂಥದಲ್ಲಿ ನಿರ್ದುಷ್ಟವಾದ ಈಶ್ವರ ಆರಾಧನಾ ರೂಪವಾದ ಧರ್ಮವು ಉಪದೇಶಿಸಲ್ಪಡುವುದು. ಕರ್ಮಕಾಂಡದಲ್ಲಿ ಸ್ತುತಿಸಲ್ಪಟ್ಟ ಅಗ್ನಿ ಇಂದ್ರಾದಿ ದೇವತೆಗಳಂತಲ್ಲದೆ ನಿತ್ಯವಾಗಿಯೂ ಅಪರಿಮಿತ ಫಲದಾಯಕವಾಗಿಯೂ ಇರುವ ವಿಷಯವೇ ಇದರಿಂದ, ಈ ಭಾಗವತ ಕಥಾಮೃತದಿಂದ ಬೋಧಿಸಲ್ಪಡುವುದು. ಇತರ ಧರ್ಮಗಳಿಂದ ಏನೂ ಫಲವಿಲ್ಲವು. ಈ ಭಾಗವತವನ್ನು ಕೇಳತಕ್ಕವರ ಹೃದಯದಲ್ಲಿ ಶ್ರೀಮನ್ನಾರಾಯಣನು ನಿತ್ಯ ವಾಸವನ್ನು ಮಾಡುವನು. ಸಮಸ್ತ ಪುರಾಣಗಳಿಗೂ ತಿಲಕಪ್ರಾಯವಾಗಿ ವಿಷ್ಣು ಭಕ್ತರಿಗೆ ಧನರೂಪವಾಗಿ ಉತ್ತಮ ಜ್ಞಾನಬೋಧಕವಾದ ಈ ಗ್ರಂಥ ಪಠಣದಿಂದ ಚೇತನನಿಗೆ ಮುಕ್ತಿಯು ಕರಗತವಾಗುವುದು. ಸ್ವರ್ಗದಲ್ಲಿಯಾಗಲಿ, ಸತ್ಯಲೋಕದಲ್ಲಿಯಾಗಲಿ, ಕೈಲಾಸದಲ್ಲಿಯಾಗಲಿ, ವೈಕುಂಠದಲ್ಲಿಯಾಗಲಿ ಈ ಕಥಾಮೃತವೆಂಬ ರಸವು ಲಭಿಸಲಾರದು. ಆದುದರಿಂದ ಎಂದೆಂದಿಗೂ ನೀವು ಇದನ್ನೇ ಅನುಸಂಧಾನ ಮಾಡುತ್ತಿರಬೇಕು ಎಂದನು. ಶುಕಮುನಿಯು ಈ ಮಾತನ್ನು ಹೇಳುತ್ತಿರುವಾಗಲೇ ಶ್ರೀಮನ್ನಾರಾಯಣನು ಪ್ರಹ್ಲಾದ, ಬಲಿ, ಉದ್ಧವ, ಅರ್ಜುನನೇ ಮೊದಲಾದ ತನ್ನ ಭಕ್ತರಿಂದ ಪರಿವೃತನಾಗಿ ಸಭಾ ಮಧ್ಯದಲ್ಲಿ ಬಂದು ನಿಂತನು. ನಾರದನು ಯಥೋಚಿತವಾಗಿ ಆ ಭಗವಂತನನ್ನು ಪೂಜಿಸಿ ದಿವ್ಯಾಸನವನ್ನು ಕೊಟ್ಟು ಕುಳ್ಳಿರಿಸಿದನು. ಒಡನೆಯೇ ಎಲ್ಲರೂ ಸೇರಿ ಹರಿಕೀರ್ತನವನ್ನು ಆರಂಭಿಸಿದರು. ಈ ಕೀರ್ತನವನ್ನು ಕೇಳುವುದಕ್ಕಾಗಿ ಬ್ರಹ್ಮ ರುದ್ರರಿಬ್ಬರು ತಮ್ಮ ಪತ್ನಿಯರೊಡನೆ ಬಂದು ಸೇರಿದರು. ಪ್ರಹ್ಲಾದನು ಕೈತಾಳವನ್ನು ಹಾಕುವುದಕ್ಕೆ ತೊಡಗಿದನು. ಉದ್ಧವನು ಕಂಚಿನ ತಾಳವನ್ನು ನುಡಿಸುತ್ತಿದ್ದನು. ನಾರದನು ವೀಣಾಗಾನವನ್ನು ಮಾಡಿದನು. ಅರ್ಜುನನು ರಾಗಗಳನ್ನು ಆಲಾಪಿಸುವುದಕ್ಕೆ ತೊಡಗಿದನು. ದೇವೇಂದ್ರನು ಮೃದಂಗವನ್ನು ಹಿಡಿದನು. ಸನಕಾದಿಗಳು ನಡುವೆ ಜಯ ಶಬ್ದಗಳನ್ನು ಹೇಳುತ್ತಿದ್ದರು. ವ್ಯಾಸಪುತ್ರನಾದ ಶುಕನು ಸೂತ್ರಧಾರಿಯಂತೆ ರಸಭಾವಗಳನ್ನು ತೋರಿಸುತ್ತಿದ್ದನು. ಇವರೆಲ್ಲರ ನಡುವೆ ಭಕ್ತಿ, ಜ್ಞಾನ, ವೈರಾಗ್ಯಗಳೆಂಬ ಆ ಮೂವರು ನರ್ತನವನ್ನು ಮಾಡತೊಡಗಿದರು. ಈ ಕೀರ್ತನೆಯು ಮುಗಿದ ಮೇಲೆ ಭಕ್ತವತ್ಸಲನಾದ ಶ್ರೀಮನ್ನಾರಾಯಣನು ಎಲ್ಲರನ್ನೂ ಪ್ರಸನ್ನ ದೃಷ್ಟಿಯಿಂದ ನೋಡುತ್ತಾ, ಎಲೆ ಭಕ್ತಾಗ್ರಣಿಗಳೇ, ನಿಮ್ಮ ಕೀರ್ತನಗಳಿಂದ ನಾನು ಪ್ರೀತನಾದೆನು. ಬೇಕಾದ ವರಗಳನ್ನು ಕೇಳಿರಿ, ನಿಮ್ಮ ಕೋರಿಕೆಯನ್ನು ನಡೆಸಿಕೊಡುವೆನು ಎಂದನು. ಆಗ ಅವರೆಲ್ಲರೂ ಬದ್ಧಾಂಜಲಿಗಳಾಗಿ ನಿಂತು, ಮಹಾಪ್ರಭು, ಈಗ ನಾವು ನಿನ್ನಿಂದ ಅಪೇಕ್ಷಿಸಬೇಕಾದ ಅನುಗ್ರಹವು ಬೇರೆ ಯಾವುದೂ ಇಲ್ಲವು. ಈ ಕಲಿಕಾಲದಲ್ಲಿ ಸಪ್ತಾಹ ಶ್ರವಣವನ್ನು ಮಾಡತಕ್ಕವರ ಹೃದಯದಲ್ಲಿ ನೀನು ನಿತ್ಯ ಸಾನ್ನಿಧ್ಯವನ್ನು ಮಾಡಬೇಕು. ಈ ಮನೋರಥವನ್ನು ಮಾತ್ರ ಈಡೇರಿಸಿಕೊಟ್ಟರೆ ಸಾಕು ಎಂದರು. ಆಗ ಭಗವಂತನು ತಥಾಸ್ತು ಎಂದು ಹೇಳಿ ಅಂತರ್ಧಾನವನ್ನು ಹೊಂದಿದನು. ಆಮೇಲೆ ನಾರದನು ಸನಕ ಸನಂದನಾದಿ ಋಷಿಕುಮಾರರನ್ನು, ಶುಕಾದಿ ಮುನಿಗಳನ್ನು ನಮಸ್ಕರಿಸಿ ಯಥೋಚಿತವಾಗಿ ಸತ್ಕರಿಸಿ ಕಳುಹಿಸಿಕೊಟ್ಟನು. ಸೂತ ಪುರಾಣಿಕನು ಶೌನಕ ಮುನಿಗೆ
ಈ ಚರಿತ್ರವನ್ನು ತಿಳಿಸಿದ ಮೇಲೆ ತಿರುಗಿ ಶೌನಕನು, ಎಲೈ ಸೂತನೆ, ಮೊದಲು ಈ ಭಾಗವತವನ್ನು ಶುಕಮುನಿಯು ಪರೀಕ್ಷಿದ್ರಾಜನಿಗೆ ಉಪದೇಶಿಸಿದ ಕಾಲವಾವುದು? ಆಮೇಲೆ ಗೋಕರ್ಣನು ಯಾವಾಗ ಇದನ್ನು ಅನುಸಂಧಾನ ಮಾಡಿದನು? ಅದರಿಂದಾಚೆಗೆ ಸನಕಾದಿಗಳು ಇದನ್ನು ನಾರದನಿಗೆ ಉಪದೇಶಿಸಿದ ಕಾಲವಾವುದು? ಈ ಸಂದೇಹವನ್ನು ಪರಿಹರಿಸಬೇಕು ಎಂದು ಕೇಳಿದನು. ಅದಕ್ಕೆ ಆ ಸೂತ ಪುರಾಣಿಕನು, ಶೌನಕ, ಕೇಳು. ಕೃಷ್ಣ ನಿರ್ಯಾಣವಾಗಿ ಈ ಕಲಿಯುಗದಲ್ಲಿ 30 ವರುಷಗಳು ಕಳೆದ ಮೇಲೆ ಭಾದ್ರಪದ ಮಾಸದ ನವಮಿ ತಿಥಿಯಲ್ಲಿ ಶುಕನು ಈ ಕಥೆಯನ್ನು ಪರೀಕ್ಷಿತ್ ರಾಜನಿಗೆ ಉಪದೇಶಿಸಿದನು. ಅದರಿಂದ ಆಚೆಗೆ 200 ವರುಷಗಳ ಮೇಲೆ ಆಷಾಢ ಶುದ್ಧ ನವಮಿಯಲ್ಲಿ ಗೋಕರ್ಣನು ಈ ಕಥೆಯನ್ನು ಉಪದೇಶಿಸಿದನು. ಅದರಿಂದ ಆಚೆಗೆ 3000 ವರುಷಗಳ ಮೇಲೆ ಕಾರ್ತೀಕ ಶುದ್ಧ ನವಮಿಯಲ್ಲಿ ಬ್ರಹ್ಮಪುತ್ರರಾದ ಸನಕಾದಿಗಳು ಇದನ್ನು ನಾರದನಿಗೆ ಉಪದೇಶಿಸಿದರು. ಇದೇ ಇದರ ಕಾಲಕ್ರಮವು. ಶೌನಕ, ಮುಖ್ಯವಾಗಿ ಕಲಿಯುಗದಲ್ಲಿ ಈ ಭಾಗವತವೊಂದೇ ಸರ್ವ ಪಾಪ ನಿವಾರಕವು. ಅದೊಂದೇ ಮುಕ್ತಿಗೆ ಮುಖ್ಯ ಸಾಧನವು. ಇದೊಂದೇ ಭಗವಂತನಿಗೆ ಪ್ರಿಯವಾದುದು. ಸಮಸ್ತ ಧರ್ಮಗಳಿಗಿಂತಲೂ ಇದೊಂದೇ ಮೇಲಾದುದು. ವಿಷ್ಣು ಭಕ್ತಿಯುಳ್ಳವರಿಗೆ ಯಾವ ವಿಧದಿಂದಲೂ ಕೊರತೆಯಿಲ್ಲವು. ಲೋಕ ಸಂಹಾರಕನಾದ ಯಮನೂ ಕೂಡ ಜೀವರಾಶಿಯನ್ನು ಎಳೆಯುವುದಕ್ಕಾಗಿ ಪಾಶವನ್ನು ಕೈಯಲ್ಲಿ ಹಿಡಿದು ನಿಂತಿರುವ ತನ್ನ ದೂತರನ್ನು ನೋಡಿ ಅವರ ಕಿವಿಯಲ್ಲಿ, ಎಲೈ ದೂತರೇ, ನೀವು ಭಗವತ್ ಕಥಾಶ್ರವಣ ಪರರಾದವರಲ್ಲಿ ಮಾತ್ರ ಕೈ ಇಡಬೇಡಿರಿ. ಇತರ ಜೀವರಾಶಿಗಳ ಮೇಲೆ ನಿಮ್ಮ ಅಧಿಕಾರವೇ ಹೊರತು ವಿಷ್ಣು ಭಕ್ತರ ಮೇಲೆ ಇಲ್ಲವು ಎಂದು ಹೇಳಿರುವನು. ಮುಖ್ಯವಾಗಿ ಯಾವನು ಈ ಭಾಗವತ ಕಥೆಯನ್ನು ಪಠಿಸುವನೋ, ಯಾವನು ಅದನ್ನು ಭಕ್ತಿಯಿಂದ ಕೇಳುವನೋ, ಅವನಿಗೆ ಯಾವ ಮನೋರಥವೂ ದುರ್ಲಭವಲ್ಲವು ಎಂದು ಶೌನಕನಿಗೆ ಸೂತ ಮಹಾಮುನಿಯು ಹೇಳಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.